ನಮ್ಮ ಈ ಮುಂಜಾನೆ ಆರಾಧನೆಯನ್ನು ಆರಂಭ ಮಾಡಿಕೊಳ್ಳುವ ಹಾಗೆ ನಾವು ಕ್ಷಣ ಕಾಲ ಮೌನವಾಗಿದ್ದು ಪ್ರಾರ್ಥನಾ ಪೂರ್ವಕವಾಗಿ ಆರಂಭ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳ ಒಡೆಯನಾದಂಥ ಸರ್ವಶಕ್ತನಾದಂಥ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಮತ್ತೊಂದು ಆವರ್ತಿ ನಿನ್ನನ್ನು ಸ್ತುತಿಸಲು, ನಿನ್ನನ್ನು ಕೊಂಡಾಡಲು, ನಿನ್ನ ಗಣಮಾನಗಳನ್ನ ಸಲ್ಲಿಸಲು ನಿನ್ನ ಆಲಯದಲ್ಲಿ ಸೇರಿ ಬರುವ ಹಾಗೆ ಕೊಟ್ಟಂತ ಕೃಪೆಗಾಗಿ ನಿನಗೆ ಕೃತಜ್ಞತೆಯನ್ನ ಸಲ್ಲಿಸ್ತೇವೆ. ಕಳೆದ ವಾರಗಳಲ್ಲಿ ನೀವು ನಮ್ಮ ಜೀವಿತದಲ್ಲಿ ಮಾಡಿದಂತೆಲ್ಲ ಉಪಕಾರಗಳನ್ನ ನಾವು ನೆನೆಸುವರಾಗಿದ್ದುಕೊಂಡು ನಿನ್ನನ್ನು ಸ್ತುತಿಸಿ, ನಿನ್ನನ್ನು ಕೊಂಡಾಡಿ, ಮಾತ್ರವಲ್ಲದೆ ಮುಂಬರುವಂತ ವಾರದಲ್ಲಿಯೂ ಕೂಡ ನಮ್ಗೆ ಇನ್ನೂ ಹೆಚ್ಚಿನ ಅಂತ ರೀತಿಯಲ್ಲಿ ಬೇಕಾದಂತಹ ಸುರಕ್ಷತೆಯನ್ನು ದಯಪಾಲಿಸಿಕೊಡಿ ಎಂಬುದಾಗಿ ಭಿನ್ನವಿಸಿಕೊಳ್ಳುವುದಕ್ಕೋಸ್ಕರವಾಗಿಯೂ ಮತ್ತು ನಿನ್ನ ವಾಕ್ಯದ ಮೂಲಕವಾಗಿ ಬಲ ಹೊಂದಿ ನೀನು ಕೊಡಲ್ಪಟ್ಟಂತ ಈ ಒಂದು ಸುಂದರವಾದಂಥ ಜಗತ್ತಿನಲ್ಲಿ ನಿನ್ನ ಒಂದು ಚಿತ್ತಕ್ಕನುಸಾರವಾಗಿ ಜೀವಿಸಲಿಕ್ಕಾಗ ಒಂದು ಕೃಪೆಗೆ ನಮ್ಮೆಲ್ಲರನ್ನ ನೀನು ನಟಿಸು ಎಂಬುದಾಗಿ ಬೇಡಿಕೊಳ್ಳುವುದಕ್ಕೋಸ್ಕರ ಸೇರಿ ಬಂದಿದ್ದೇವೆ ಸ್ವಾಮಿ. ಮಾತ್ರವಲ್ಲದೆ ಒಂದು ಸಂದರ್ಭದಲ್ಲಿ ಬರ್ಲಿಕ್ಕಿರುವಂತ ಸಭೆಯ ಸದಸ್ಯರು ಕೂಡ ಸಕಾಲಕ್ಕೆ ಬಂದು ನಿನ್ನನ್ನು ಸ್ತುತಿಸಿ, ನಿನ್ನನ್ನು ಆರಾಧಿಸಿ, ವಾಕ್ಯದ ಮೂಲಕವಾಗಿ ಬಲ ಹೊಂದಿ ನೀವು ಕೊಡುವಂತ ಆಶೀರ್ವಾದಗಳನ್ನ ಹೊಂದಿದಂಥವರಾಗಿ ನಾವೆಲ್ಲರೂ ಕೂಡ ಸಮಾಧಾನದಿಂದ ನೀನು ಕೊಡಲ್ಪಟ್ಟಂತ ಈ ಒಂದು ಜಗತ್ತಿನಲ್ಲಿ ನಿನ್ನ ಸಾಕ್ಷಿ ಕೊಡುವ ಮಕ್ಕಳಾಗಿ ಜೀವಿಸಲಿಕ್ಕಾಗ ಒಂದು ಕೃಪೆಗೆ ನಮ್ಮನ್ನ ನಟಿಸು ಎಂಬುದಾಗಿ ಯೇಸು ಸ್ವಾಮಿ ಅವರ ಮೊದಲ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ.
ಆಮೆನ್. ದೇವರ ಗಣಕ್ಕಾಗಿ ನಾವೆಲ್ಲರೂ ಎದ್ದು ನಿಂತುಕೊಂಡು ಹಾಡುವ ಸಂಗೀತಗಳಲ್ಲಿ 13ನೇ ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. 13ನೆಯ ಸಂಗೀತ ಸ್ತೋತ್ರದಿಂದ ಹಾಡುವ ತಂದೆ ಮಗ ಆತ್ಮ. ನಿಂತುಕೊಂಡಿರುವಾಗ ನಾವು ಆರಾಧನಾ ಕ್ರಮ ಪುಸ್ತಕ 124ನೇ ಪುಟವನ್ನ ಅನುಸರಿಸೋಣ. 124ನೇ ಪುಟ. ದೇವರನ್ನ ಆರಾಧಿಸೋಣ. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಭೂಲೋಕವೆಲ್ಲ ತನ್ನ ಮುಂದೆ ಮೌನವಾಗಿರಲಿ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಕ್ಕೆ ಪ್ರವೇಶಿಸುವೆನು. ಕರ್ತನು ನನಗೆ ಬೆಳಕು, ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೇನು? ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಕರ್ತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ಕರ್ತನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ನಾವು ಕುಳಿತುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಪರಮ ತಂದೆ, ನಿನ್ನಲ್ಲಿಯೇ ನಮಗೆ ಮನಃಶಾಂತಿಯು ಸಮಾಧಾನವು ದೊರಕುತ್ತವೆ. ಯಾರದ ಮೇಲೆ ನೀನು ನಮಗೆ ಪ್ರಸನ್ನನಾಗಬೇಕೆಂದು ಬೇಡಿಕೊಳ್ಳುತ್ತೇವೆ. ನಿನ್ನ ಆತ್ಮನ ವರಗಳನ್ನ ನಮ್ಮೆಲ್ಲರ ಮೇಲೆ ನೀನು ಸುರಿಸು. ಈ ಪವಿತ್ರ ಧ್ಯಾನ ಸಮಯದಿಂದ ನಾವು ದಿವ್ಯ ಲಾಭವನ್ನ ಪಡೆದು ನಾವು ಚೈತನ್ಯವನ್ನ ಹೊಂದಿ
ನೀನು ನಮಗೆ ನೇಮಿಸಿದ ಕೆಲಸವನ್ನು ಮಾಡಿ ಮುಗಿಸಲು ಬಲಗೊಳ್ಳುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಹಾಗೆ ಸ್ವಲ್ಪ ಹೊತ್ತು ಮೌನವಾಗಿರೋಣ. ಕಳೆದ ವಾರಗಳಲ್ಲಿ ನಮ್ಮ ತಂದೆಯಾದ ದೇವರ ವಿರುದ್ಧವಾಗಿ, ದೇವ ಸೇವಕರುಗಳ ವಿರುದ್ಧವಾಗಿ ಮತ್ತು ದೇವ ಜನರ ವಿರುದ್ಧವಾಗಿ ಮಾಡಿದಂತೆ ಎಲ್ಲಾ ರೀತಿಯಾದ ತಪ್ಪು ದೋಷಗಳನ್ನ ಸ್ವಲ್ಪ ಹೊತ್ತು ಜ್ಞಾಪಕಕ್ಕೆ ತಂದುಕೊಂಡು ಯಥಾರ್ಥವಾದಂತ ಮನಸ್ಸಿನಿಂದ ಅವೆಲ್ಲವುಗಳನ್ನ ತಂದೆಯಾದ ದೇವರ ಬಳಿಯಲ್ಲಿ ಒಪ್ಪಿಕೊಳ್ಳೋಣ. ಏಳನೇ ಪುಟದಲ್ಲಿರುವಂತಹ ಪಾಪದರಿಕೆಯನ್ನು ಒಟ್ಟಾಗಿ ನಾವು ಹೇಳಿಕೊಳ್ಳೋಣ. ನಾವು ಬಹಳ ತಪ್ಪು ಮಾಡಿ ಮನೋವಾಕಾಯಗಳಿಂದ ಪಾಪ ಮಾಡಿದ್ದೇವೆಂದು ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತನಾದ ದೇವರಿಗೆ ಅರಿಕೆ ಮಾಡುತ್ತೇವೆ. ಆದ ಕಾರಣ ನಮ್ಮ ಮೇಲೆ ದಯವಿಡುವಂತೆ ದೇವರನ್ನ ಪ್ರಾರ್ಥಿಸುತ್ತೇವೆ. ಸರ್ವಶಕ್ತನಾದ ದೇವರೇ, ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಎಲ್ಲಾ ಕಿಡಿಕಿನಿಂದ ನಮ್ಮನ್ನ ಬಿಡಿಸು, ಎಲ್ಲಾ ಸದಾಚಾರದಲ್ಲಿ ನಮ್ಮನ್ನ ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವದಲ್ಲಿ ಸೇರಿಸಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡಬಿನಹಗಳನ್ನೆಲ್ಲ ಆಲಿಸಿ ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರು. ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥನು ಸಹಾಯಕನಾಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮೆಲ್ಲರನ್ನ ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಾವೆಲ್ಲರೂ ಎದು ನಿಂತುಕೊಂಡು ಸುವಾರ್ತಾ ಪಾಠವನ್ನ ನಾವು ಕೇಳಿಸಿಕೊಳ್ಳೋಣ. ಈ ದಿನದ ಆರಾಧನೆಗಾಗಿ ನೇಮಕವಾಗಿರುವ ವೇದವಾಕ್ಯವು ಶ್ರೀ ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 1ರಿಂದ 13 ವಚನಗಳು. ಫಾರ್ ಟುಡೇಸ್ ಹೋಲಿ ಸರ್ವಿಸ್, ದಿ ಸ್ಕ್ರಿಪ್ಚರ್ is nominated is scripture according to St. Luke 16th chapter verses from 1 to 13. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 1ರಿಂದ 13 ವಚನಗಳು. ಮುಂದಿನ ಕಾಲಕ್ಕೆ ಸಿದ್ಧ ಮಾಡಿಕೊಂಡ ಕಳ್ಳನಾದ ಮನೆವಾರ್ತೆಯವನ ಸಾಮ್ಯ. ಯೇಸು ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿಗೆ ಒಬ್ಬ ಮನೆವಾರ್ತೆಯವನಿದ್ದನು. ಇವನ ವಿಷಯವಾಗಿ ಯಜಮಾನನ ಬಳಿಯಲ್ಲಿ ಇವನು ನಿನ್ನ ಆಸ್ತಿಯನ್ನು ಹಾಳು ಮಾಡುತ್ತಾ ಇದ್ದಾನೆ ಎಂದು ಯಾರೋ ದೂರು ಹೇಳಿರಲಾಗಿ, ಯಜಮಾನನು ಅವನನ್ನು ಕರೆದು, ಇದೇನು ನಾನು ನಿನ್ನ ವಿಷಯದಲ್ಲಿ ಕೇಳುವ ಸಂಗತಿ? ನಿನ್ನ ಮನೆವಾರ್ತೆಯ ಲೆಕ್ಕವನ್ನು ಒಪ್ಪಿಸು, ನೀನು ಇನ್ನು ಮನೆವಾರ್ತೆಯವನಾಗಿರುವುದಕ್ಕಾಗುವುದಿಲ್ಲ ಎಂದು ಹೇಳಿದನು. ಹೀಗಿರಲಾಗಿ ಆ ಮನೆವಾರ್ತೆಯವನು
ನಾನೇನು ಮಾಡಲಿ? ನನ್ನ ಯಜಮಾನನು ನನ್ನಿಂದ ಈ ಮನೆವಾರ್ತೆ ಕೆಲಸವನ್ನು ತೆಗೆದು ಬಿಡುತ್ತಾನಲ್ಲ. ಅಗಿಯುವುದಕ್ಕೂ ನನಗೆ ಬಲವಿಲ್ಲ, ಭಿಕ್ಷೆ ಬೇಡುವುದಕ್ಕೆ ನನಗೆ ನಾಚಿಕೆಯಾಗುತ್ತದೆ. ಈ ಮನೆವಾರ್ತೆ ಕೆಲಸದಿಂದ ನನ್ನನ್ನು ತೆಗೆದ ಮೇಲೆ ಜನರು ನನ್ನನ್ನು ತಮ್ಮ ಮನೆಯೊಳಗೆ ಸೇರಿಸಿಕೊಳ್ಳುವಂತೆ ನಾನು ಮಾಡಬೇಕಾದದ್ದು ಗೊತ್ತಾಯಿತು ಎಂದು ತನ್ನೊಳಗೆ ಅಂದುಕೊಂಡು ತನ್ನ ಯಜಮಾನನ ಸಾಲಗಾರರಲ್ಲಿ ಪ್ರತಿಯೊಬ್ಬನನ್ನು ಕರೆದು ಮೊದಲನೆಯವನನ್ನು, ನೀನು ನನ್ನ ಯಜಮಾನನಿಗೆ ಏನು ಕೊಡಬೇಕು ಎಂದು ಕೇಳಲು ಅವನು 100 ಬುದ್ದಲಿ ಎಣ್ಣೆ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು ಬೇಗ ಕೂತುಕೊಂಡು 50 ಬುದ್ದಲಿ ಅಂತ ಬರಿ ಎಂದು ಹೇಳಿದನು. ಬಳಿಕ ಮತ್ತೊಬ್ಬನನ್ನು, ನೀನು ಏನು ಕೊಡಬೇಕು ಎಂದು ಕೇಳಲು ಅವನು 100 ಕಂಡಗ ಗೋಧಿ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು 80 ಕಂಡಗ ಅಂತ ಬರಿ ಎಂದು ಹೇಳಿದನು. ಯಜಮಾನನು ಇದನ್ನು ಕೇಳಿ ಅನ್ಯಾಯಗಾರನಾದ ಆ ಮನೆವಾರ್ತೆಯವನನ್ನು ಇವನು ಜಾಣತನ ಮಾಡಿದನು ಎಂದು ಹೊಗಳಿದರು. ಯಾಕೆಂದರೆ ಲೌಕಿಕರು ತಮ್ಮಂತವರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಜಾಣರಾಗಿದ್ದಾರೆ. ಅನ್ಯಾಯದ ಧನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಹೀಗೆ ಮಾಡಿದರೆ ಅದು ನಿಮ್ಮ ಕೈಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತ ವಾಸಸ್ಥಳಗಳಲ್ಲಿ ಸೇರಿಸಿಕೊಳ್ಳುವರು ಎಂದು ನಾನು ನಿಮಗೆ ಹೇಳುತ್ತೇನೆ. ಸ್ವಲ್ಪವಾದದ್ದರಲ್ಲಿ ನಂಬಿಗಸ್ತನಾದವನು ಬಹಳವಾದದ್ದರಲ್ಲಿಯೂ ನಂಬಿಗಸ್ತನಾಗುವನು. ಸ್ವಲ್ಪವಾದದ್ದರಲ್ಲಿ ಅನ್ಯಾಯಗಾರನಾದವನು ಬಹಳವಾದದ್ದರಲ್ಲಿಯೂ ಅನ್ಯಾಯಗಾರನಾಗುವನು. ಹೀಗಿರುವುದರಿಂದ ಅನ್ಯಾಯದ ಧನದ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಜವಾದ ಧನವನ್ನು ನಿಮ್ಮ ವಶಕ್ಕೆ ಯಾರು ಕೊಟ್ಟಾರು? ಮತ್ತೊಬ್ಬನ ಸ್ವತ್ತಿನ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಮ್ಮದನ್ನು ನಿಮಗೆ ಯಾರು ಕೊಟ್ಟಾರು? ಯಾವ ಆಳಾದರೂ 2 ಯಜಮಾನರಿಗೆ ಸೇವೆ ಮಾಡಲಾರನು. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ಇದು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ ಅಂದನು. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ಸಭೆಯವರು ಕುಳಿತುಕೊಳ್ಳಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ದಿವಸದಲ್ಲಿ ನಮ್ಮ ಮಧ್ಯದಲ್ಲಿ ದೇವರ ವಾಕ್ಯ ಸಂದೇಶವನ್ನ ನಮ್ಮ ಸಮಿತಿಯ ಸದಸ್ಯರಲ್ಲಿ ಒಬ್ಬರಾದಂತಹ ಮತ್ತು ಸಂಡೇ ಸ್ಕೂಲ್ ಸೂಪರಿಂಟೆಂಡೆಂಟ್ ಆದಂತ ಶ್ರೀಯುತ ಸಾಮಿಲ್ ಪ್ರಶಾಂತ್ ರವರು ನೀಡುವಂತೆ ನಾನು ಅವರನ್ನ ಪ್ರೀತಿಪೂರ್ವಕವಾಗಿ ನಾನು ಆಹ್ವಾನಿಸಿ ನಮ್ಮನ್ನ ದೇವರ ವಾಕ್ಯದಲ್ಲಿ ನಡೆಸುವಂತೆ ಅವರನ್ನ ನಾನು ಕೇಳಿಕೊಳ್ಳುತ್ತೇನೆ. ಸಿದ್ಧವಾಗುವ ಹಾಗೆ ಕರ್ತ ಸಿದ್ಧವಾಗಿದ್ದೇನೆ. ನನ್ನ ಕೂಡ ಮಾತನಾಡುವ ಗೀತವನ್ನ ಪ್ರಾರ್ಥನಾ ಪೂರ್ವಕವಾಗಿ ನಾವು ಹಾಡಿಕೊಂಡು ವಾಕ್ಯ ಸಂದೇಶಕ್ಕೋಸ್ಕರವಾಗಿ ಸಿದ್ಧ ಮಾಡಿಕೊಂಡು ಪ್ರಾರ್ಥನೆ ಮಾಡೋಣ. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಭಾನುವಾರದ ಈ ಆರಾಧನೆಯಲ್ಲಿ
ಸ್ವಲ್ಪ ಸಮಯದ ಮಟ್ಟಿಗೆ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂತ ಈ ಅವಕಾಶವನ್ನು ಅನುಗ್ರಹಿಸಿಕೊಟ್ಟಂತ ತಂದೆಯಾದ ದೇವರ ನಾಮವನ್ನು ಮಹಿಮೆಪಡಿಸುವವನಾಗಿದ್ದೇನೆ. ಅದೇ ರೀತಿಯಲ್ಲಿ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ನಮ್ಮ ಸಭಾಪಾಲಕರಿಗೆ ವಂದಿಸುವವನಾಗಿದ್ದೇನೆ. ಸಭಾಪಾಲನಾ ಸಮಿತಿಯವರಿಗೂ ವಂದಿಸುವವನಾಗಿದ್ದೇನೆ. ಸಭೆಯವರಾದ ತಮ್ಮೆಲ್ಲರಿಗೂ ವಂದಿಸಿ ಕೃತಜ್ಞತೆಯನ್ನು ಸಲ್ಲಿಸುವವನಾಗಿದ್ದೇನೆ. ಈ ದಿನದ ಆರಾಧನೆಗೆ ಆರಿಸಿಕೊಂಡಿರುವಂತ ಧ್ಯಾನದ ವಿಷಯವು ಥೀಮ್ ಫಾರ್ ಟುಡೇಸ್ ಸರ್ವಿಸ್ ಇಸ್ ಸೆಟ್ಟಿಂಗ್ ಅವರ್ ಪ್ರಯಾರಿಟೀಸ್ ರೈಟ್ ಇನ್ ಪ್ರಿಪೇರಿಂಗ್ ಅವರ್ ಸೆಲ್ಸ್ ಫಾರ್ ಎಟರ್ನಲ್ ಡ್ವೆಲ್ಲಿಂಗ್ಸ್. ಪರಲೋಕದ ರಾಜ್ಯ, ಬೆಳಕಿನ ಲೋಕಕ್ಕೆ ನಾವು ಸಿದ್ಧರಾಗುವಂತೆ ನಮ್ಮ ಆದ್ಯತೆಗಳನ್ನು ಯಾವ ರೀತಿ ನಾವು ಸರಿಪಡಿಸಿಕೊಳ್ಳಬೇಕು ಅನ್ನುವಂತ ವಿಷಯದ ಬಗ್ಗೆ ಸ್ವಲ್ಪ ಸಮಯದ ಮಟ್ಟಿಗೆ ಧ್ಯಾನ ಮಾಡೋಣ. ಇದಕ್ಕೆ ಪೂರಕವಾಗಿ ಆರಿಸಿಕೊಂಡಿರುವಂತಹ ದೇವರ ವಾಕ್ಯದ ಭಾಗವನ್ನು ಈಗಾಗಲೇ ನಾವು ಲೂಕನು ಬರೆದ ಸುವಾರ್ತೆಯಲ್ಲಿ ಕೇಳಿದ್ದೇವೆ. 16ನೇ ಅಧ್ಯಾಯ ವಚನಗಳು 1ರಿಂದ 13ರವರೆಗೆ. ಪ್ಯಾರಬಲ್ ಆಫ್ ಡಿಸಾನೆಸ್ಟ್ ಮ್ಯಾನೇಜರ್, ಕಳ್ಳನಾದ ಮನೆ ವಾರ್ತೆಯವನ ಸಾಮ್ಯ. ಇದೊಂದು ವಿಶಿಷ್ಟವಾದಂತ ಸಾಮ್ಯ, ವಿಭಿನ್ನವಾದಂತ ಸಾಮ್ಯ. ನಾವು ಸತ್ಯವೇದದಲ್ಲಿ ಹಲವಾರು ಸಾಮ್ಯಗಳನ್ನು ನೋಡಿದ್ದೇವೆ. ಹೊಸ ಒಡಂಬಡಿಕೆಯಲ್ಲಿ ನೋಡುವುದಾದರೆ ಯೇಸು ಸ್ವಾಮಿಯವರೇ 38 ಸಾಮ್ಯಗಳನ್ನು ಹೇಳಿರುವಂತದ್ದು ಸುವಾರ್ತೆಗಳಲ್ಲಿ ರೆಕಾರ್ಡ್ ಆಗಿದೆ. 38 ಸಾಮ್ಯಗಳು. ಅದರಲ್ಲಿ ಅತಿ ಹೆಚ್ಚು ನಾವು ಲೂಕನ ಬರೆದ ಸುವಾರ್ತೆಯಲ್ಲಿ ನೋಡುತ್ತೇವೆ, 24 ಸಾಮ್ಯಗಳು. ಆ 24 ಸಾಮ್ಯಗಳಲ್ಲಿ 18 ಸಾಮ್ಯಗಳು ಇಟ್ ಇಸ್ ಓನ್ಲಿ ಯುನೀಕ್ ಟು ಲೂಕ್, ಕೇವಲ ಲೂಕನು ಮಾತ್ರ ಪ್ರಸ್ತಾಪಿಸಿರುವಂತದ್ದು. ಇನ್ನೂ 6 ಸಾಮ್ಯಗಳನ್ನು ಇತರ ಸುವಾರ್ತಿಕರು ಸಹ ಹೇಳಿದ್ದಾರೆ. ಎರಡನೇದಾಗಿ ಮತ್ತಾಯನ ಸುವಾರ್ತೆಯಲ್ಲಿ 23 ಸಾಮ್ಯಗಳಿದೆ. ಅದರಲ್ಲಿ 11 ಸಾಮ್ಯಗಳು ಕೇವಲ ಮತ್ತಾಯನ ಮಾತ್ರ ಪ್ರಸ್ತಾಪಿಸಿರುವಂತದ್ದು. ಇನ್ನು 12 ಸಾಮ್ಯಗಳನ್ನು ಇತರ ಸುವಾರ್ತಿಕರು ಸಹ ಉಲ್ಲೇಖಿಸಿದ್ದಾರೆ. ಕೊನೆಯದಾಗಿ ಮಾರ್ಕನ ಸುವಾರ್ತೆಯಲ್ಲಿ 8 ಸಾಮ್ಯಗಳನ್ನು ನೋಡುತ್ತೇವೆ. ಅದರಲ್ಲಿ 2 ಸಾಮ್ಯಗಳು ಯುನೀಕ್ ಟು ಮಾರ್ಕ್ ಅಂಡ್ ಅದರ್ 6 ಆರ್ ರಿಪೀಟೆಡ್ ಬೈ ಅದರ್ ಲೂಕ್ ಅಂಡ್ ಮ್ಯಾಥ್ಯೂ. ಯೋಹಾನನ ಸುವಾರ್ತೆಯಲ್ಲಿ ಯಾವ ಸಾಮ್ಯಗಳು ಇಲ್ಲ. ಸಾಮ್ಯ ಎಂದು ಹೇಳಿದಾಗ ಅದೊಂದು ಆಧ್ಯಾತ್ಮಿಕ ಸತ್ಯವಿರುವಂತ ಲೌಕಿಕ ಉದಾಹರಣೆ ಆಗಿರುತ್ತದೆ. ಪ್ಯಾರಬಲ್ ಮೀನ್ಸ್ ಇಟ್ ಇಸ್ ಅನ್ ಅರ್ಥ್ಲಿ ಎಕ್ಸಾಂಪಲ್ ಫಾರ್ ಎ ಡಿವೈನ್ ಟ್ರೂತ್. ನಾವು ಯಾವುದಾದರೂ ಸಾಮ್ಯವನ್ನು ಓದಿದಾಗ ಆ ಸಾಮ್ಯದ ನೀತಿ ಸುಲಭವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಸಾಮ್ಯದ ನೀತಿಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಉದಾಹರಣೆಗೆ ದ ಪ್ರಾಡಿಗಲ್ ಸನ್ ಪ್ಯಾರಬಲ್, ತಪ್ಪಿ ಹೋದ ಮಗನ ಸಾಮ್ಯವನ್ನು ನಾವು ತೆಗೆದುಕೊಂಡು ಗಮನಿಸಿದಾಗ ಅದರಲ್ಲಿ ಮಗನು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಂಡು ಆ ಆಸ್ತಿಯನ್ನು ಪೋಲು ಮಾಡುತ್ತಾನೆ. ನಂತರ ಕೆಟ್ಟ ನಂತರ ಬುದ್ಧಿ ಬಂತು ಎನ್ನುವ ಹಾಗೆ ಎಲ್ಲ ಆಸ್ತಿಯನ್ನು ಕಳೆದುಕೊಂಡ ನಂತರ ಪಶ್ಚಾತ್ತಾಪ ಪಡುತ್ತಾನೆ. ಪಶ್ಚಾತ್ತಾಪ ಪಟ್ಟು ತಂದೆಯ ಬಳಿಗೆ ಹೋದಾಗ ತಂದೆಯು ಅವನನ್ನು ಕ್ಷಮಿಸುತ್ತಾನೆ. ಈ ಸಾಮ್ಯವನ್ನು ನಾವು ಗಮನಿಸಿದಾಗ ಇದರಲ್ಲಿ 2 ರೀತಿಯ ಪಾತ್ರಧಾರಿಗಳಿರ್ತಾರೆ. 2 ಟೈಪ್ಸ್ ಆಫ್ ಕ್ಯಾರೆಕ್ಟರ್. ಒನ್ ಇಸ್ ಎ ನೆಗೆಟಿವ್ ಕ್ಯಾರೆಕ್ಟರ್, ಅದರ್ ಒನ್ ಇಸ್ ಎ ಪಾಸಿಟಿವ್ ಕ್ಯಾರೆಕ್ಟರ್. ಒನ್ ಇಸ್ ಎ ಪಾಸಿಟಿವ್ ಕ್ಯಾರೆಕ್ಟರ್ ಅಂದ್ರೆ ಒಂದು ಉತ್ತಮವಾದಂತ ಪಾತ್ರ, ಇನ್ನೊಂದು ಸಾಧಾರಣವಾದಂತ ಪಾತ್ರ. ತಪ್ಪಿ ಹೋದ ಮಗ ಅದೊಂದು ಸಾಧಾರಣವಾದಂತ ವ್ಯಕ್ತಿತ್ವವಾಗಿತ್ತು. ಕ್ಷಮಿಸಿದಂತ ತಂದೆ ಒಂದು ಉತ್ತಮವಾದಂತ ಪಾತ್ರ. ಈ ಸಾಮ್ಯದಿಂದ ಕಲಿಯುವಂತದ್ದೇನು? ಮೊದಲನೇದಾಗಿ ತಪ್ಪು ಮಾಡಬಾರದು. ಒಂದು ವೇಳೆ ಸೈತಾನನಿಂದ ಶೋಧಿತರಾಗಿ ತಪ್ಪು ಮಾಡಿದರೂ ನಾವು ತಪ್ಪನ್ನು ಅರ್ಥಕೊಂಡಾಗ ಮಾನಸಾಂತರ ಪಡಬೇಕು ಅನ್ನುವಂಥದ್ದನ್ನ ಕಲ್ತ್ಕೊಳ್ತೀವಿ. ಅದೇ ರೀತಿ ಮಾನಸಾಂತರ ಪಟ್ಟು ಬಂದಾಗ ಅಂತವರನ್ನು ಕ್ಷಮಿಸಬೇಕು ಅನ್ನುವಂಥದ್ದನ್ನು ಸಹ ನಾವು ಕಳೆದುಕೊಳ್ತೀವಿ. ಈ ರೀತಿ ನಾವು ಸಾಮ್ಯಗಳನ್ನು ನೋಡಿದಾಗ ಸಾಮಾನ್ಯವಾಗಿ ದೇರ್ ವಿಲ್ ಬಿ 2 ಟೈಪ್ಸ್ ಆಫ್ ಕ್ಯಾರೆಕ್ಟರ್. ಒನ್ ಇಸ್ ಎ ಪಾಸಿಟಿವ್ ಕ್ಯಾರೆಕ್ಟರ್ ಅಂಡ್ ದೇರ್ ಇಸ್ ಎ ಆರ್ಡಿನರಿ ಕ್ಯಾರೆಕ್ಟರ್. ಆದರೆ ಈ ಸಾಮ್ಯವನ್ನು ಗಮನಿಸಿದಾಗ, ಕಳ್ಳನಾದ ಮನೆ ವಾರ್ತೆಯವನ ಸಾಮ್ಯವನ್ನು ನಾವು ಗಮನಿಸಿದಾಗ ಇದರಲ್ಲಿ ಯಾರು ಪಾಸಿಟಿವ್ ಕ್ಯಾರೆಕ್ಟರ್ ಅನ್ನುವಂತ ಒಂದು ಅನುಮಾನ ನಮ್ಮ ಮನಸ್ಸಿನಲ್ಲಿ ಬರಬಹುದು. ಇದರಲ್ಲಿ ಬರುವಂತ ಮುಖ್ಯ ಪಾತ್ರಧಾರಿ ಮನೆ ವಾರ್ತೆಯವನು ಅನ್ಯಾಯಗಾರನಾದ ಮನೆ ವಾರ್ತೆಯವನು, ಕಳ್ಳತನ ಮಾಡುವಂತ ಮನೆ ವಾರ್ತೆಯವನು. ಈ ಸಾಮ್ಯದಿಂದ ಕಲಿಯುವಂತ ನೀತಿ ಏನಿದೆ? ನಾವೇನು ಅನ್ಯಾಯ ಮಾಡುವಂತದ್ದನ್ನು ಕಲಿಯಬೇಕೆ? ನಂಬಿಗಸ್ತಿಕೆಯಿಂದ ಇರಬಾರದೆ? ಈ ಸಾಮ್ಯದಲ್ಲಿ ಬರುವಂತ ಪಾತ್ರಧಾರಿಗಳೆಲ್ಲ ಅದೇ ರೀತಿಯಲ್ಲಿದ್ದಾರೆ. ಅನ್ಯಾಯ ಮಾಡುವಂತ ಮನೆ ವಾರ್ತೆಯವನು, ಅದಕ್ಕೆ ಸಹಕಾರವನ್ನು ಕೊಡುವಂತ ಜನರು, ಅನ್ಯಾಯವನ್ನು ಹೊಗಳುವಂತ ಐಶ್ವರ್ಯವಂತನು. ಇದೆಲ್ಲ ಇರುವಾಗ ಈ ಸಾಮ್ಯದಿಂದ ನಾವು
ಕಲಿಯುವ ವಿಷಯವಾದರೆ ಏನು ಎಂದು ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರಬಹುದು. ಅದಕ್ಕಾಗಿಯೇ ಈ ಸಾಮ್ಯವು ಒಂದು ವಿಶಿಷ್ಟವಾದಂತಹ ಒಂದು ಸಾಮ್ಯ. ಇದರಲ್ಲಿ ಸಾಕಷ್ಟು ಗೂಢಾರ್ಥಗಳಿದೆ. ಅದನ್ನು ನಾವು ಈ ಸ್ವಲ್ಪ ಸಮಯದಲ್ಲಿ ನಾವು ತಿಳಿದುಕೊಳ್ಳೋಣ. 16ನೇ ಅಧ್ಯಾಯದಲ್ಲಿ ಬರುವಂತ ಈ ಸಾಮ್ಯದಕ್ಕೆ ಮುಂಚೆ ಲೂಕನ ಸುವಾರ್ತೆಯಲ್ಲಿ ಹಲವಾರು ಸಾಮ್ಯಗಳು ಇದೆ. ಈ ಸಾಮ್ಯವು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುತ್ತಾ ಇರುವಂತ ಒಂದು ಸಾಮ್ಯ. ಇದನ್ನು ನಾವು ಗಮನಿಸಿದಾಗ ಐಶ್ವರ್ಯವಂತನಾದ ಒಬ್ಬ ವ್ಯಕ್ತಿಯು ಮನೆ ವಾರ್ತೆಯವನನ್ನು ನೇಮಿಸಿಕೊಂಡಿದ್ದನು. ಮನೆ ವಾರ್ತೆಯವನು ಎಂದು ನಾವು ಹೇಳಿದಾಗ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಹೋಗುವಂತ ಒಂದು ಸ್ಥಾನವಾಗಿರುವುದಿಲ್ಲ. ಇಟ್ ಇಸ್ ಎ ರೋಲ್ ಆಫ್ ಎ ಮ್ಯಾನೇಜರ್, ವೆಲ್ತ್ ಮ್ಯಾನೇಜರ್. ಮೂಲ ಭಾಷೆ ಲೂಕನು ಬರೆದದ್ದು ಗ್ರೀಕ್ ನಲ್ಲಿ ಓಯ್ಕೋನೊಮೋಸ್ ಎನ್ನುವಂತ ಒಂದು ಶಬ್ದ, ವರ್ಡ್ ಇದೆ. ಓಯ್ಕೋ ಅಂದರೆ ಹೌಸ್, ಮನೆ ಎಂದು. ನೊಮೋಸ್ ಎಂದರೆ ಫೈನಾನ್ಷಿಯಲ್ ಅಫೇರ್ಸ್, ಹಣಕಾಸಿನ ವಿದ್ಯಮಾನ. ಸೊ ಮನೆಯ ಹಣಕಾಸಿನ ವಿದ್ಯಮಾನವನ್ನು ನೋಡಿಕೊಂಡು ಹೋಗುವಂತ ಒಂದು ಸ್ಥಾನವಾಗಿರುತ್ತದೆ. ಸಾಕಷ್ಟು ರೆಸ್ಪಾನ್ಸಿಬಿಲಿಟಿ ಇರುವಂತ ಒಂದು ಸ್ಥಾನ. ಈ ಸ್ಥಾನದಲ್ಲಿರುವಂತಹ ವ್ಯಕ್ತಿ ನಂಬಿಗಸ್ತನಾಗಿರಬೇಕು, ನೀತಿವಂತನಾಗಿರಬೇಕು, ಪ್ರಾಮಾಣಿಕತೆ ಇರಬೇಕು, ಆತನಲ್ಲಿ ಒಂದು ಸಮಗ್ರತೆ ಅಂದ್ರೆ ಇಂಟಿಗ್ರಿಟಿ ಇರಬೇಕು. ಈ ರೀತಿಯ ಒಂದು ಗುಣಗಳು ಇರುವಂತಹ ವ್ಯಕ್ತಿ ಮನೆ ವಾರ್ತೆಯವನಾಗಲಿಕ್ಕೆ ಸಾಧ್ಯ, ಅಥವಾ ಒಬ್ಬ ಮ್ಯಾನೇಜರ್ ಆಗಲಿಕ್ಕೆ ಸಾಧ್ಯ. ಆದರೆ ಈ ಸಾಮ್ಯದಲ್ಲಿ ನಾವು ನೋಡುವಾಗ ಇಲ್ಲಿರುವಂತಹ ವ್ಯಕ್ತಿ ಅದಕ್ಕೆ ತದ್ವಿರುದ್ಧವಾಗಿದ್ದ. ನಂಬಿಗಸ್ತನಾಗಿರಲಿಲ್ಲ. ಅವನು ಪ್ರಾಮಾಣಿಕತೆ ಅವನಲ್ಲಿ ಇರಲಿಲ್ಲ. ಅವನು ಮಾಡುತ್ತಾ ಇರುವಂತ ಕೆಲಸ ಐಶ್ವರ್ಯವಂತನಿಗೆ ತಿಳಿದಾಗ ಐಶ್ವರ್ಯವಂತನು ಏನ್ ಮಾಡ್ತಾನೆ, ಅವನನ್ನು ಕರೆಸ್ತಾನೆ. ಅವನು ಮಾಡಿದಂತ ಕೆಲಸ ಗ್ರೀಕ್ ನಲ್ಲಿ ಇದನ್ನು ಈ ರೀತಿ ಇದೆ, ಡಯಾಸ್ಕರ್ ಪಿಸು ಅಂದ್ರೆ ಅವನು ಐಶ್ವರ್ಯವಂತನ ಆಸ್ತಿಯನ್ನೆಲ್ಲ ಪೋಲು ಮಾಡುತ್ತಿದ್ದ, ಹಾಳು ಮಾಡುತ್ತಾ ಇದ್ದ. ಪ್ರಾಡಿಗಲ್ ಸನ್ ಪ್ಯಾರಬಲ್ ನಲ್ಲಿ ಸಹ ಇದೇ ವಾಕ್ಯವನ್ನು ಉಪಯೋಗಿಸಿರುವಂತದ್ದು. ತಪ್ಪಿ ಹೋದ ಮಗ ಹಿ ಡಿಡ್ ಡಯಾಸ್ಕರ್ ಪಿಸು ಅಂದರೆ ತಂದೆಯ ಆಸ್ತಿಯನ್ನು ಅವನು ಹಾಳು ಮಾಡಿದ. ಅದೇ ರೀತಿಯಲ್ಲಿ ಈತನು ಸಹ ತಂದೆಯ ಆಸ್ತಿಯನ್ನು, ಐಶ್ವರ್ಯವಂತನ ಆಸ್ತಿಯನ್ನು ಪೋಲು ಮಾಡುತ್ತಿದ್ದ. ಈ ವಿಷಯವು ತಿಳಿದು ಬಂದಾಗ ಐಶ್ವರ್ಯವಂತನು ಅವನನ್ನು ಕರೆದು, ಇದೇನು ನಾನು ಕೇಳುತ್ತಾ ಇರುವುದು, ನೀನು ಸರಿಯಾಗಿ ಕೆಲಸ ಮಾಡುತ್ತಾ ಇಲ್ಲವಲ್ಲ, ಅದಕ್ಕಾಗಿ ನಿನ್ನನ್ನು ಕೆಲಸದಿಂದ ತೆಗೆದು ಹಾಕುತ್ತಿದ್ದೇನೆ, ನೀನು ಬೇಗನೆ ಲೆಕ್ಕವನ್ನು ಒಪ್ಪಿಸು ಎಂದು ಆತನಿಗೆ ಹೇಳಿದನು. ಇನ್ ಟುಡೇಸ್ ಲ್ಯಾಂಗ್ವೇಜ್ ವಿ ಕ್ಯಾನ್ ಟೇಕ್ ಇಟ್ ಆಸ್ he was served pink slip and he was given notice period and he has to settle his accounts. ತುಂಬಾ ಕಷ್ಟಕರವಾದಂತ ಪರಿಸ್ಥಿತಿ. ಈ ಪರಿಸ್ಥಿತಿಯಲ್ಲಿದ್ದಾಗ ಆ ಮನೆ ವಾರ್ತೆಯವನು ಯೋಚನೆ ಮಾಡಿದ, ಏನು ಮಾಡಬೇಕು ಈ ಪರಿಸ್ಥಿತಿಯಲ್ಲಿ ನಾನು ಇದ್ದೇನಲ್ಲ. ಸ್ಟ್ರಾಟಜಿಕಲಿ ಈ ಥಾಟ್ ಅಂಡ್ ಈ ಕೇಮ್ ಔಟ್ ವಿತ್ ಎ ಆಕ್ಷನ್ ಪ್ಲಾನ್. ಮತ್ಸದಿಯಾಗಿ ಯೋಚನೆ ಮಾಡಿ ಒಂದು ಕಾರ್ಯತಂತ್ರವನ್ನು ಆತನು ರೂಪಿಸಿದ. ಅದರ ಪ್ರಕಾರ ಅವನು ಯೋಚನೆ ಮಾಡ್ತಾನೆ, ನಾನೀಗ ಕೆಲಸ ಕಳಿಸ್ಕೊಂಡ್ರೆ ಯಾರು ನನ್ನನ್ನು ಸೇರಿಸಿಕೊಳ್ಳುವುದಿಲ್ಲವಲ್ಲ, ಯಾರು ನನ್ನನ್ನು ಸೇರಿಸಿಕೊಳ್ಳುವುದಿಲ್ಲ ಜನ. ನನ್ನ ಜೀವನ ನಡೆಸಲು ನಾನು ಏನು ಮಾಡಲಿ, ನನಗೆ ಉತ್ತುವುದಕ್ಕೆ ನನಗೆ ಶಕ್ತಿ ಇಲ್ಲ, ಭಿಕ್ಷೆ ಬೇಡಲು ನಾಚಿಕೆಯಾಗುತ್ತದೆ. ಈ ಕೆಲಸ ಕಳೆದುಕೊಂಡ ನಂತರ ಇತರರು ನನ್ನನ್ನು ಮನೆಯೊಳಗೆ ಸೇರಿಸಿಕೊಳ್ಳಬೇಕೆಂದ್ರೆ ನಾನೇನು ಮಾಡಬೇಕು ಎಂದು ಯೋಚಿಸಿ ಒಂದು ಕಾರ್ಯತಂತ್ರವನ್ನು ರೂಪಿಸುತ್ತಾನೆ. ಏನ್ ಮಾಡ್ತಾನೆ, ಯಜಮಾನನಿಂದ ಸಾಲ ತೆಗೆದುಕೊಂಡ ಪ್ರತಿಯೊಬ್ಬೊಬ್ಬರನ್ನು ಆತನು ಕರೆದು ಅವರನ್ನು ಮೀಟ್ ಮಾಡ್ತಾನೆ. ಪ್ರತಿಯೊಬ್ಬೊಬ್ಬರನ್ನು ಆತನು ಕರೆದು ಅವರನ್ನು ಭೇಟಿ ಮಾಡಿ ಯಾವ ರೀತಿ ಕೇಳ್ತಾನೆ ಅನ್ನುವಂಥದ್ದು ನಾವಿಲ್ಲಿ ನೋಡಬಹುದು. ಬಳಿಕ ಇದು 5ನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ ಬರುತ್ತದೆ. ಯಜಮಾನನ ಸಾಲಗಾರರಲ್ಲಿ ಪ್ರತಿಯೊಬ್ಬನನ್ನು ಕರೆದು ಮೊದಲನೆಯವನನ್ನು, ನೀನು ನನ್ನ ಯಜಮಾನಿಗೆ ಏನು ಕೊಡಬೇಕು ಎಂದು ಕೇಳಲು ಅವನು 100 ಬುದ್ದಲ್ಲಿ ಎಣ್ಣೆ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು ಬೇಗ ಕೂತುಕೊಂಡು 50 ಬುದ್ದಲ್ಲಿ ಅಂತ ಬರಿ ಎಂದು ಹೇಳಿದನು. ಬಳಿಕ ಮತ್ತೊಬ್ಬನನ್ನು, ನೀನು ಏನು ಕೊಡಬೇಕು ಎಂದು ಕೇಳಲು ಅವನು 100 ಕಂಡಗ ಗೋಧಿ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು 80 ಕಂಡಗ ಅಂತ ಬರಿ ಎಂದು ಹೇಳಿದನು. ಡಿಸ್ಕೌಂಟ್ ಕೊಟ್ಬಿಟ್ಟ. ಮೊದಲನೇವನಿಗೆ 50% ಡಿಸ್ಕೌಂಟ್, ಎರಡನೇವನಿಗೆ 20% ಡಿಸ್ಕೌಂಟ್. ಸೊ ಡಿಸ್ಕೌಂಟ್ ಕೊಟ್ಟಾಗ ಎಲ್ಲರೂ ಆಕರ್ಷಿತರಾಗ್ತಾರೆ.
ಹೌದಲ್ವೇ? ಸಾಮಾನ್ಯವಾಗಿ ಡಿಸ್ಕೌಂಟ್ ಅಂತ ಹೇಳಿದಾಗ ಎಲ್ಲರೂ ಆಕರ್ಷಿತರಾಗ್ತಾರೆ. ಈಗನೂ ಅಷ್ಟೇ ಫೆಸ್ಟಿವಲ್ ಸೀಸನ್ ಅಂತಂದು ಹೇಳ್ಬಿಟ್ಟು ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ ನಲ್ಲಿ ಡಿಸ್ಕೌಂಟ್, ಗ್ರೇಟ್ ಡಿಸ್ಕೌಂಟ್ ಸೇಲ್. ಸೊ ಎಲ್ಲರೂ ವಸ್ತುಗಳು ಬೇಕಿದೆಯೋ ಬೇಡವೋ ಅದನ್ನ ನೋಡ್ತಾರೆ. ನನಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಬಂದಿತ್ತು, ದೇರ್ ಇಸ್ ಎ ಗ್ರೇಟ್ ಫೆಸ್ಟಿವಲ್ ಸೇಲ್, ಲಾಟ್ ಆಫ್ ಡಿಸ್ಕೌಂಟ್ ಇನ್ ಫ್ಲಿಪ್ಕಾರ್ಟ್ ಅಂಡ್ ಅಮೆಝಾನ್, ಬಟ್ ಇಫ್ ಯು ವಾಂಟ್ ಟು ಸೇವ್ ಮಚ್ ಫಸ್ಟ್ ಯು ಡಿಲೀಟ್ ದೋಸ್ ಆಪ್ಸ್. ಫಸ್ಟ್ ನೀವು ಆಪ್ಸ್ ಡಿಲೀಟ್ ಮಾಡಿ, ನಿಮಗೆ ಸಾಕಷ್ಟು ಸೇವಿಂಗ್ಸ್ ಆಗುತ್ತೆ ಅಂತ. ಓಕೆ, ಅದು ಅಲ್ಲಿರಲಿ. ಮಾನವ ಸಹಜ ಗುಣ, ಡಿಸ್ಕೌಂಟ್ ಅಂತ ಕೊಟ್ಟಾಗ ಜನರು ಆಕರ್ಷಿತರಾಗುವುದು ಸಹಜ. ಇಲ್ಲಿ ಸಾಲ ಮನ್ನಾ, 50% ಸಾಲ ಮನ್ನಾ, ಕೆಲವರಿಗೆ 20% ಸಾಲ ಮನ್ನಾ, ಇನ್ನು ಕೆಲವರಿಗೆ ಪೂರ್ತಿಯಾಗಿ ಸಾಲ ಮನ್ನಾವನ್ನು ಸಹ ಇವನು ಮಾಡಿರಬಹುದು. ಯಾವ ದೃಷ್ಟಿಯಿಂದ ಇದನ್ನು ಮಾಡಿದ ಇವನು? ನಾನು ಈ ರೀತಿ ಸಾಲ ಮನ್ನಾ ಮಾಡಿದರೆ ಇವರ ಸ್ನೇಹವನ್ನು ಬೆಳೆಸಿಕೊಳ್ಳುತ್ತೇನೆ, ಕೆಲಸವಿಲ್ಲದಾಗ ಇವರನ್ನು ನನ್ನನ್ನು ಹತ್ತಿರಕ್ಕೆ ಸೇರಿಸಿಕೊಳ್ಳುತ್ತಾರೆ ಅನ್ನುವಂತ ಒಂದು ದೂರಾಲೋಚನೆ ಮಾಡಿ ದುರಾಲೋಚನೆಯ ಒಂದು ಕಾರ್ಯತಂತ್ರವನ್ನು ಆತನು ರೂಪಿಸಿಕೊಂಡ. ನಂತರ ಇಲ್ಲಿ ಬರುವಂತದ್ದು ಇಂಟ್ರೆಸ್ಟಿಂಗ್ ಆಗಿದೆ. 8ನೇ ವಚನದಲ್ಲಿ ಯಜಮಾನನು ಇದನ್ನು ಕೇಳಿ ಅನ್ಯಾಯಗಾರನಾದ ಆ ಮನೆವಾರ್ತೆಯವನನ್ನು ಇವನು ಜಾಣತನ ಮಾಡಿದನು ಎಂದು ಹೊಗಳಿದನು. ಯಾಕಂದರೆ ಲೌಕಿಕರು ತಮ್ಮಂತವರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಜಾಣರಾಗಿದ್ದಾರೆ. ಇದೊಂದು ರೀತಿ, ಇದನ್ನು ಓದಿದರೆ ನಮಗೆ ಒಂದು, ಇದು ಯಾಕೆ ಈ ರೀತಿ ಐಶ್ವರ್ಯವಂತನು ಹೇಳ್ತಾ ಇದ್ದಾನೆ, ಇವನನ್ನು ಹೊಗಳುತ್ತಾ ಇದ್ದಾನೆ? ಅವನು ಅಪ್ರಾಮಾಣಿಕತೆಯ ಕೆಲಸ ಮಾಡಿರುವಂತದ್ದು, ನಂಬಿಗಸ್ತನಾಗಿ ಅವನು ಕೆಲಸ ಮಾಡಿಲ್ಲ. ಅವನ ಅರಿವಿಲ್ಲದೆ, ಐಶ್ವರ್ಯವಂತನ ಅರಿವಿಲ್ಲದೆ ಐಶ್ವರ್ಯವಂತನ ಸಾಲದಲ್ಲಿ ಸ್ವಲ್ಪ ಸಾಲವನ್ನು ಇವನು ಮನ್ನಾ ಮಾಡಿದ್ದಾನೆ. ಅಂತದ್ದನ್ನು ತಿಳಿದುಕೊಂಡ ಐಶ್ವರ್ಯವಂತನು ಏನ್ ಹೇಳ್ತಾ ಇದ್ದಾನೆ? ಅವನ ಜಾಣತನವನ್ನು ಹೊಗಳುತ್ತಾ ಇದ್ದಾನೆ. ಇಲ್ಲಿ ನಾವು ಗಮನಿಸಬೇಕಾದಂತ ಅಂಶ ಏನು ಅಂದರೆ, ಅಲ್ಲಿ ಕೇವಲ ಅವನ ಜಾಣತನದ ಗುಣವನ್ನು ಮಾತ್ರ ಅವನು ಹೊಗಳುತ್ತಾ ಇರುವಂತದ್ದು. ಐಶ್ವರ್ಯವಂತನು ಆ ಮನೆವಾರ್ತೆಯವನನ್ನು ಇವನು ಬುದ್ಧಿವಂತ ಅಂತ ಹೇಳ್ತಾ ಇಲ್ಲ, ಇವನು ಜ್ಞಾನಿ ಎಂದು ಹೇಳ್ತಾ ಇಲ್ಲ, ಇವನು ಒಳ್ಳೆಯವನು ಎಂದು ಹೇಳ್ತಾ ಇಲ್ಲ. ಅವನು ಹೇಳ್ತಾ ಇರುವಂತದ್ದೇನು? ಇವನು ಜಾಣ ಎಂದು. ಒಬ್ಬ ವ್ಯಕ್ತಿ ಜಾಣನಾಗಿದ್ದರೆ ಅವನ ಜಾಣತನವನ್ನು ಒಳ್ಳೆಯದಕ್ಕಾದರೂ ಉಪಯೋಗಿಸಿಕೊಳ್ಳಬಹುದು, ಅಥವಾ ಒಳ್ಳೆಯದಲ್ಲದ ವಿಷಯಗಳಿಗೂ ಸಹ ಉಪಯೋಗಿಸಿಕೊಳ್ಳಬಹುದು. ಒಬ್ಬ ವ್ಯಕ್ತಿ ಪ್ರಾಮಾಣಿಕತೆಯಿಂದ ತನ್ನ ಜಾಣತನವನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸಿದರೆ ಅವನನ್ನು ಬುದ್ಧಿವಂತ ಎಂದು ಹೇಳ್ತಾರೆ. ಜಾಣನಾಗಿದ್ದು ಜಾಣತನವನ್ನು ಪ್ರಾಮಾಣಿಕತೆಯಿಂದ ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸಿದರೆ ಬುದ್ಧಿವಂತ ಎಂದು ಹೇಳ್ತಾರೆ. ಅದೇ ರೀತಿ ಬುದ್ಧಿವಂತನಾಗಿರುವಂತ ಒಬ್ಬ ವ್ಯಕ್ತಿ ಕೇವಲ ಬುದ್ಧಿವಂತನಾಗಿರದೆ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ದೇವರು ನೇಮಿಸಿದಂತ ಒಂದು ನೀತಿ ನ್ಯಾಯಗಳ ಚೌಕಟ್ಟಿನಲ್ಲಿ ಆತನು ಕೆಲಸ ಮಾಡಿದರೆ ಆತನಿಗೆ ಜ್ಞಾನಿ ಎಂದು ಹೇಳುತ್ತಾರೆ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಬೀಯಿಂಗ್ ಇಂಟೆಲಿಜೆಂಟ್, ಬೀಯಿಂಗ್ ವೈಸ್ ಅಂಡ್ ಹ್ಯಾವಿಂಗ್ ವಿಸ್ಡಮ್. ಜಾಣನಿಗೂ ಬುದ್ಧಿವಂತನಿಗೂ ಮತ್ತು ಜ್ಞಾನಿಗೂ ಇರುವಂತ ವ್ಯತ್ಯಾಸ ಇದೆ. ದೇವರ ಭಯವೇ ಜ್ಞಾನಕ್ಕೆ ಮೂಲ ಎಂದು ನಾವು ಪ್ರಾವರ್ಬ್ಸ್ ನಲ್ಲಿ ನೋಡ್ತೀವಿ. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 10ನೇ ವಚನದಲ್ಲಿ, ಯಾರು ದೇವರಲ್ಲಿ ಭಯಬಿಟ್ಟು ದೇವರು ನೇಮಿಸಿದಂತ ಮಾರ್ಗದಲ್ಲಿ ನಡೆಯುತ್ತಾನೋ ಆತನೇ ಜ್ಞಾನಿ. ಸೊ ಇಲ್ಲಿ ಐಶ್ವರ್ಯವಂತನು ಹೇಳ್ತಾ ಇರುವಂತದ್ದು, ಈ ಮನೆಯ ವಾರ್ತೆಯವನು ಜ್ಞಾನಿ ಎಂದು ಹೇಳ್ತಾ ಇಲ್ಲ. ಐಶ್ವರ್ಯವಂತನು ಹೇಳ್ತಾ ಇರುವಂತದ್ದೇನು? ಇವನು ಕೇವಲ ಜಾಣತನದ ಕೆಲಸವನ್ನು ಮಾತ್ರ ಮಾಡಿದ್ದಾನೆ. ಅವನಲ್ಲಿರುವಂತ ಒಂದು ಜಾಣತನದ ಗುಣವನ್ನು ಮಾತ್ರ ಅವನು ಎತ್ತಿ ತೋರಿಸ್ತಾ ಇದ್ದಾನೆ ಹೊರತು ಅವನು ಒಳ್ಳೆಯವನು ಎಂದು ಹೇಳ್ತಾ ಇಲ್ಲ. ಈಗಿನ ಕಾಲದಲ್ಲಿ ಸಹ ನಾವು ಗಮನಿಸ್ತೇವೆ, ಜಾಣತನವನ್ನು ಕೆಲವರು ಒಳ್ಳೆಯದಕ್ಕಲ್ಲ ಕೆಟ್ಟ ಕೆಲಸಕ್ಕೂ ಉಪಯೋಗಿಸಿಕೊಳ್ತಾರೆ. ಮೋಸ ಮಾಡುವವರು, ವಂಚಕರು, ಅವರು ಸಹ ಜಾಣರಾಗಿರ್ತಾರೆ. ಉದಾಹರಣೆಗೆ ಎಲ್ಲಾದ್ರೂ ಒಂದು ಕಳ್ಳತನ ಆಯ್ತು ಅಂತ ತಿಳ್ಕೊಳ್ಳಿ. ಕಳ್ಳತನ ಆದಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಅದನ್ನು ಸ್ಟಡಿ ಮಾಡೋಕೆ ಬರುವಂತ ಒಂದು ಪೊಲೀಸ್ ಅಫಿಷಿಯಲ್ಸ್ ಆಗ್ಲಿ ಆ ಸನ್ನಿವೇಶವನ್ನು ವಿಶ್ಲೇಷಣೆ ಮಾಡಿ ನಂತರ ಹೇಳ್ತಾರೆ, ನೋಡಿ ಎಷ್ಟು ಜಾಣತನದಿಂದ ಇವರು ಕೆಲಸ ಮಾಡಿದ್ದಾರೆ, ಯಾವುದೇ ಒಂದು ಕ್ಲೂ ಕೂಡ ಅವ್ರು ಬಿಟ್ಟು ಹೋಗಿಲ್ಲ ಅಂತ ಅವ್ರು ಹೇಳ್ತಾರಲ್ವಾ. ಅಲ್ಲಿ ಸಹ ಅವರು ಜಾಣತನವನ್ನು ಹೊಗಳದ ರೀತಿಯಲ್ಲಿ ಅದು ಕಾಣಿಸಬಹುದೇ ಹೊರತು ಬೇರೆಯವರು ಅದನ್ನು ಫಾಲೋ ಮಾಡಿ ಅನ್ನುವಂತ ಒಂದು ದೃಷ್ಟಿಯಿಂದ ಅವರು ಹೇಳುವುದಿಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಐಶ್ವರ್ಯವಂತನು ಹೇಳ್ತಾ ಇರುವಂತದ್ದು, ಇವನು ಜಾಣತನದ ಕೆಲಸವನ್ನು ಮಾಡಿದ್ದಾನೆ. ಆದರೆ ಬೆಳಕಿನ ಲೋಕದ ಮಕ್ಕಳು
ಅಂದರೆ ಮೇಲಿನ ಲೋಕದ ಮಕ್ಕಳು ನೀವು ಈ ರೀತಿಯ ಜಾಣತನದ ಚತುರತೆಯ ಕೆಲಸವನ್ನು ಮಾಡುವುದಿಲ್ಲ, ನೀವು ಪ್ರಾಮಾಣಿಕರಾಗಿರ್ತೀರಿ. ಬೆಳಕಿನ ಲೋಕದ ಮಕ್ಕಳು ಪ್ರಾಮಾಣಿಕರಾಗಿರ್ತೀರಿ, ಯಥಾರ್ಥತೆಯಿಂದ ಇರ್ತೀರಿ. ಚತುರತೆಯನ್ನು ಈ ರೀತಿ ನೀವು ಉಪಯೋಗಿಸುವುದಿಲ್ಲ ಅನ್ನುವಂಥದ್ದು ಈ ವಾಕ್ಯದಲ್ಲಿ ಹೇಳ್ತಾ ಇರುವಂಥದ್ದು 8ನೇ ವಚನದಲ್ಲಿ. ಹಾಗೆ ಜಾಣತನದ ಬಗ್ಗೆ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಬೈಬಲ್ನಲ್ಲಿ ಅನ್ನುವಂಥದ್ದನ್ನು ಗಮನಿಸೋಣ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 16ನೇ ವಚನದಲ್ಲಿ ಇದು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇರುವಂತದ್ದು. ಅವರನ್ನು ಸಿದ್ಧಪಡಿಸಿ ಅವರನ್ನು ಸೇವೆಗೆ ಕಳಿಸುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಅಂದರೆ, ಯೇಸು ಸ್ವಾಮಿ ಶಿಷ್ಯರಿಗೆ, ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಿಮ್ಮನ್ನು ಕಳುಹಿಸಿಕೊಡುತ್ತಿದ್ದೇನೆ. ಆದುದರಿಂದ ಸರ್ಪದಂತೆ ಜಾಣರು, ಪಾರಿವಾಳದಂತೆ ನಿಷ್ಕಪಟಿಗಳು ಆಗಿರ್ರಿ. ಕೇವಲ ಜಾಣರಾಗಿರ್ರಿ ಅಂತ ಹೇಳ್ತಾ ಇಲ್ಲ, ಸರ್ಪದಂತೆ ಜಾಣರಾಗಿರ್ರಿ ಅಂತ ಮಾತ್ರ ಹೇಳ್ತಾ ಇಲ್ಲ, ಜಾಣತನದ ಗುಣವನ್ನು ಮಾತ್ರ ಹೊಂದಿಕೊಂಡಿರ್ರಿ ಅಂತ ಹೇಳ್ತಾ ಇಲ್ಲ. ಯೇಸು ಸ್ವಾಮಿ ಹೇಳ್ತಾ ಇರುವಂತದ್ದು, ನೀವು ಪಾರಿವಾಳದಂತೆ ನಿಷ್ಕಪಟಿಗಳು ಸಹ ಆಗಿರ್ರಿ. ಯು ಬಿ ವೈಸ್ ಲೈಕ್ ಎ ಸರ್ಪೆಂಟ್ as well as innocent as a dove. So you be sincere. You should not be hypocrite. ಕಪಟಿಗಳಾಗಿರಬೇಡಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಜಾಣತನ ಅನ್ನುವಂಥದ್ದು ಒಂದು ಒಳ್ಳೆಯ ಗುಣವಾಗಿದ್ದರೂ ಸಹ ಅದು ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸಿಕೊಳ್ಳಬೇಕು ಮತ್ತು ದೇವರ ಭಯದಲ್ಲಿ ಜಾಣತನವನ್ನು ಉಪಯೋಗಿಸಿಕೊಳ್ಳಬೇಕು ಅನ್ನುವಂಥದ್ದನ್ನ ನಾವು ಇದರಿಂದ ತಿಳಿದುಕೊಳ್ಳಬೇಕಾಗುತ್ತದೆ. ಹಾಗೆ ಮುಂದುವರೆದು ನೋಡಿದಾಗ 9ನೇ ವಚನದಲ್ಲಿ ಈ ರೀತಿಯಾಗಿದೆ, ಅನ್ಯಾಯದ ಧನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಹೀಗೆ ಮಾಡಿದರೆ ಅದು ನಿಮ್ಮ ಕೈ ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾದ ವಾಸಸ್ಥಾನಗಳಲ್ಲಿ ಸೇರಿಸಿಕೊಳ್ಳುವರು ಎಂದು ನಾನು ನಿಮಗೆ ಹೇಳುತ್ತೇನೆ. ಯೇಸು ಸ್ವಾಮಿ ಹೇಳ್ತಾ ಇರುವಂತದ್ದು ಇದು. ಯೇಸು ಸ್ವಾಮಿ ಯಾರಿಗೆ ಹೇಳ್ತಾ ಇದ್ದಾರೆ? ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಏನಿದು ಯೇಸು ಸ್ವಾಮಿ ಈ ರೀತಿ ಹೇಳ್ತಾ ಇದ್ದಾರೆ? ಅನ್ಯಾಯದ ಧನದ ಮೂಲಕ ನೀವು ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಅನ್ಯಾಯದ ಧನದ ಮೂಲಕ ನೀವು ಸ್ನೇಹಿತರನ್ನು ಮಾಡಿಕೊಳ್ಳಿರಿ ಅಂದ್ರೆ ಏನು? ಮೋಸ ಮಾಡಬೇಕು, ವಂಚನೆ ಮಾಡಬೇಕು, ಅದರಿಂದ ಹಣ ಸಂಪಾದನೆ ಮಾಡಬೇಕು. ಆ ರೀತಿ ಸಂಪಾದನೆ ಮಾಡದಿಂದ ಹಣದಿಂದ ಸ್ನೇಹಿತರನ್ನು ನಾವು ಮಾಡಿಕೊಳ್ಳಬೇಕು ಅನ್ನುವಂತ ಅರ್ಥವೇ? ಖಂಡಿತವಾಗಿಯೂ ಅಲ್ಲ. ಅನ್ಯಾಯದ ಧನ ಅಂತ ಅನ್ನುವಂತ ಈ ಒಂದು ಶಬ್ದ ಒಂದು ರೀತಿಯ ಕನ್ಫ್ಯೂಷನ್ ಉಂಟು ಮಾಡಬಹುದು. ಏನಿದು ಈ ರೀತಿಯ ವಾಕ್ಯವಿದೆ ಅಂತ ನಾವು ಗಮನಿಸುವುದಾದರೆ, ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳಿದ್ದಾನೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅದೇ ರೀತಿಯಲ್ಲಿ ಆದಿಕಾಂಡದಿಂದಲೂ ನಾವು ತಿಳಿದು ಕೇಳಿಕೊಂಡು ಬಂದಿದ್ದೇವೆ, ಆದಾಮನ ಸಂತತಿಯವರಾದ ನಾವೆಲ್ಲರೂ ಪಾಪಿಗಳೇ. ಆದಾಮ ಯಾವಾಗ ಪಾಪಿ ಮಾಡಿದನೋ ಅವನ ಸಂತತಿಯವರಾದ ನಾವೆಲ್ಲರೂ ಪಾಪಿಗಳೇ. ಈ ಪ್ರಪಂಚದಲ್ಲಿರುವಂತ ಮಾನವ ಸಂತತಿ ಒಂದು ಪಾಪ ಮಾಡಿದವರ ಸಂತತಿ. ಈ ಧನ ಅನ್ನುವಂಥದ್ದು ದೇವರು ಸೃಷ್ಟಿ ಮಾಡಿದಂತ ವಸ್ತು ಅಲ್ಲ, ಮನುಷ್ಯರು ಸೃಷ್ಟಿ ಮಾಡಿರುವಂತ ವಸ್ತು. ಮನುಷ್ಯರು ತಮ್ಮ ವ್ಯವಹಾರ ಸುಲಭವಾಗಿರಲಿ ಎಂದು ಸೃಷ್ಟಿ ಮಾಡಿರುವಂತ ವಸ್ತು ಹಣ ಆಗಿರುತ್ತದೆ. ಸಾಮಾನ್ಯವಾಗಿ ಅನ್ಯಾಯ, ಮೋಸ ತುಂಬಿರುವಂತ ಈ ಪ್ರಪಂಚದಲ್ಲಿ ಚಲಾವಣೆಯಲ್ಲಿರುವಂತ ಈ ಹಣವನ್ನು ಅನ್ಯಾಯದ ಧನ ಎಂದು ಹೇಳುತ್ತಿದ್ದಾರೆ ಹೊರತು ಅನ್ಯಾಯ ಮಾಡಿ ನೀವು ಸಂಪಾದನೆ ಮಾಡಿದಿ ಅಂತ ಅಲ್ಲ. ಇದರಲ್ಲಿ ಫುಟ್ ನೋಟ್ ಕೂಡ ಇದೆ. 9ನೇ ವಚನದಲ್ಲಿ ಅನ್ಯಾಯದ ಧನ ಅನ್ನುವಲ್ಲಿ ಒಂದು ಫುಟ್ ನೋಟ್ ಕೊಟ್ಟಿದ್ದಾರೆ. ಅನ್ಯಾಯ ಅನ್ನೋದು ಪ್ರಾಪಂಚಿಕ ಅಂತ. ಅನ್ಯಾಯದ ಧನ ಅಂತ ಇಲ್ಲಿ ಏನು ಬರೆದಿದ್ದಾರೆ ಅದು ಪ್ರಾಪಂಚಿಕವಾದ ಒಂದು ಧನ ಎಂದು, ಪ್ರಾಪಂಚಿಕವಾದ ಹಣ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಅನ್ಯಾಯ ಮಾಡಿ ಸಂಪಾದನೆ ಮಾಡುವಂತದ್ದಲ್ಲ. ಪ್ರಪಂಚದಲ್ಲಿ ಚಲಾವಣೆಯಲ್ಲಿರುವ ಈ ಹಣದ ಮೂಲಕ ನೀವು ಏನ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ? ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಯಾರಿಗೆ ಹೇಳ್ತಾ ಇರುವಂತದ್ದು? ಶಿಷ್ಯರಿಗೆ ಹೇಳ್ತಾ ಇರುವಂತದ್ದು. ಅನ್ಯಾಯ ಮಾಡಿರುವಂತ ಈ ಪ್ರಪಂಚದಲ್ಲಿರುವಂತ ಈ ಹಣವನ್ನು ಉಪಯೋಗಿಸಿ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಸ್ನೇಹಿತರನ್ನು ಮಾಡಿಕೊಂಡು ನಿಮ್ಮ ಸ್ನೇಹವು ಹೆಚ್ಚಾದಾಗ ಅವರಿಗೆ ರಕ್ಷಣೆಯ ವಾಕ್ಯಗಳನ್ನು ತಿಳಿಸಿರಿ. ಅವರಿಗೆ ರಕ್ಷಣೆಯ ವಾಕ್ಯಗಳನ್ನು ತಿಳಿಸಿದಾಗ ಅವರು ಸಹ ಬೆಳಕಿನ ಲೋಕಕ್ಕೆ ಹೋಗ್ತಾರೆ. ಅವರು ಬೆಳಕಿನ ಲೋಕಕ್ಕೆ ಹೋಗಿ ನಿಮ್ಮನ್ನು ಸಹ ಅವರು ಸ್ವಾಗತಿಸುತ್ತಾರೆ ಅನ್ನುವಂತ ಅರ್ಥ 9ನೇ ವಚನದಲ್ಲಿರುವಂತದ್ದು ಅದೇ. ನಾವು ಯಾವ ರೀತಿ ಇದನ್ನು ಓದಿ ಅರ್ಥ ಮಾಡಿಕೊಳ್ಳಬೇಕಂದ್ರೆ, ಪ್ರಾಪಂಚಿಕವಾದ ಹಣದ ಮೂಲಕವಾಗಿ ನೀವು ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಹೀಗೆ ಮಾಡಿದರೆ ಆ ಪ್ರಾಪಂಚಿಕವಾದಂತ ಹಣವು ನಿಮ್ಮ ಕೈ ಬಿಟ್ಟು ಹೋದಾಗ ನಿಮ್ಮ ಸ್ನೇಹಿತರಾದಂತ, ನಿಮ್ಮಿಂದ ರಕ್ಷಣೆ ಹೊಂದಿದಂತ ಜನರು ನಿಮ್ಮನ್ನು ಸಹ
ಬೆಳಕಿನ ಲೋಕದಲ್ಲಿ ಸ್ವಾಗತಿಸುತ್ತಾರೆ ಅನ್ನುವಂತ ಅರ್ಥವನ್ನು ಈ ವಚನದಿಂದ ನಾವು ಮಾಡಿಕೊಳ್ಳಬೇಕಾಗುತ್ತದೆ. ಸೊ ಅನ್ಯಾಯವನ್ನು ಮಾಡುವಂತದ್ದಲ್ಲ. ಇದಕ್ಕೆ ಪೂರಕವಾಗಿ ಈ ಲೌಕಿಕವಾದಂತಹ ಹಣವನ್ನು, ಪ್ರಾಪಂಚಿಕವಾದಂತಹ ಹಣವನ್ನು ನಾವು ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ಳಬೇಕು ಅನ್ನುವಂಥದ್ದಕ್ಕೆ ಲೂಕನು ಸಹ ಈ ಪ್ಯಾರಬಲ್ ಹೇಳುವುದಕ್ಕೆ ಮುಂಚೆ 12ನೇ ಅಧ್ಯಾಯದಲ್ಲಿ ಲೂಕ 12:33 ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ, ನಿಮಗಿರುವುದನ್ನು ಮಾರಿಬಿಟ್ಟು ದಾನ ಕೊಡಿರಿ, ಹಳೆವಾಗದಂತ ಹಮ್ಮಿಣಿಗಳನ್ನು ಮಾಡಿಕೊಂಡು ಪರಲೋಕದಲ್ಲಿ ಲಯವಾಗದಂತ ದ್ರವ್ಯಗಳನ್ನು ಇಟ್ಟುಕೊಳ್ಳಿರಿ. ಅಲ್ಲಿ ಕಳ್ಳನು ಸಮೀಪಕ್ಕೆ ಬರುವುದಿಲ್ಲ, ಅದು ನುಸಿ ಹಿಡಿದು ನಾಶವಾಗುವುದಿಲ್ಲ. ಹಳೆವಾಗದಂತ ಹಮ್ಮಿಣಿಗಳು ಅಂದರೆ ಮನಿ ಬ್ಯಾಗ್ಸ್ ದಟ್ ಡು ನಾಟ್ ಗ್ರೋ ಓಲ್ಡ್. Aspire for money bags that do not grow old, and look for treasure in heaven that will not fail. ಈ ರೀತಿಯಾಗಿ ನಾವು ಲೌಕಿಕ ಹಣವನ್ನು ಉಪಯೋಗಿಸಿಕೊಳ್ಳಬಹುದು. ಇದನ್ನು ಪರ್ವತ ಪ್ರಸಂಗದಲ್ಲಿಯೂ ಸಹ ನಾವು ನೋಡಬಹುದು. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 19 ಮತ್ತು 20ನೇ ವಚನದಲ್ಲಿ ಪ್ರಾಪಂಚಿಕ ಹಣವನ್ನು ಯಾವ ರೀತಿಯಾಗಿ ನಾವು ಉಪಯೋಗಿಸಿಕೊಳ್ಳಬೇಕು, ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನುವಂಥದ್ದನ್ನು ಈ ರೀತಿಯಾಗಿ ನಾವು ನೋಡಬಹುದು. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುವು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ಸೊ ಲೌಕಿಕವಾದಂತ ಹಣ, ಪ್ರಾಪಂಚಿಕವಾದಂತ ಹಣದ ಮಹತ್ವವನ್ನು ಇದರ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬಹುದು. ಹಾಗೆ ಇನ್ನು ಮುಂದುವರೆದು ನೋಡುವಾಗ 10ನೇ ವಚನದಲ್ಲಿ ಈ ರೀತಿಯಾಗಿ ಇದೆ, ಸ್ವಲ್ಪದರಲ್ಲಿ ನಂಬಿಗಸ್ತನಾದವನು ಬಹಳವಾದದರಲ್ಲಿಯೂ ನಂಬಿಗಸ್ತನಾಗಿರುವನು, ಸ್ವಲ್ಪವಾದದರಲ್ಲಿ ಅನ್ಯಾಯಗಾರನಾದವನು ಬಹಳವಾದದರಲ್ಲಿಯೂ ಅನ್ಯಾಯಗಾರನಾಗುವನು. ನಿಜ, ಚಿಕ್ಕ ವಿಷಯಗಳಲ್ಲಿ ಅನ್ಯಾಯ ಮಾಡುವವನು ದೊಡ್ಡ ವಿಷಯಗಳಲ್ಲಿಯೂ ಸಹ ಅನ್ಯಾಯ ಮಾಡುವುದು ಸಹಜ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಮ್ಯಾಥಮೆಟಿಕ್ಸ್ ತಿಳಿಸ್ತಾ ಇದ್ದಾರೆ. ಇಫ್ ಎ ಇನ್ಕ್ರೀಸಸ್ ಬಿ ಆಲ್ಸೋ ಇನ್ಕ್ರೀಸಸ್. ಚಿಕ್ಕ ವಿಷಯದಲ್ಲಿ ಚಿಕ್ಕದಾದಂತ ಅನ್ಯಾಯವಾದರೆ ದೊಡ್ಡದಾದಂತ ವಿಷಯದಲ್ಲಿ ದೊಡ್ಡದಾದಂತ ಅನ್ಯಾಯ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಮುಂದುವರೆದು ನೋಡುವಾಗ 11ನೇ ವಚನದಲ್ಲಿ, ಹೀಗಿರುವುದರಿಂದ ಅನ್ಯಾಯದ ಧನದ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಜವಾದ ಧನವನ್ನು ನಿಮ್ಮ ವಶಕ್ಕೆ ಯಾರು ಕೊಟ್ಟಾರು? ಅನ್ಯಾಯದ ಧನದ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಜವಾದ ಧನವನ್ನು ನಿಮಗೆ ಯಾರು ಕೊಟ್ಟಾರು? ಇದನ್ನು ಯಾವ ರೀತಿ ನಾವು ಅರ್ಥ ಮಾಡಿಕೊಳ್ಳಬೇಕು ಎಂದರೆ, ಪ್ರಾಪಂಚಿಕವಾದಂತಹ ಧನದ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಮಗೆ ಬೆಳಕಿನ ರಾಜ್ಯ ಸಿಕ್ಕೀತೆ. ನಿಮಗೆ ನಿಜವಾಗಿ ಸಿಗಬೇಕಾಗಿರುವಂತದ್ದು ಬೆಳಕಿನ ರಾಜ್ಯ. ನೀವು ಪ್ರಾಪಂಚಿಕವಾದಂತಹ ಹಣದ ವಿಷಯದಲ್ಲಿಯೇ ನೀವು ನಂಬಿಗಸ್ತರಾಗಿಲ್ಲದಿದ್ದರೆ ನಿಮಗೆ ಬೆಳಕಿನ ರಾಜ್ಯ ಸಿಗುವುದಕ್ಕೆ ಸಾಧ್ಯವೇ? ಮುಂದುವರೆದು ನೋಡುವಾಗ, ಮತ್ತೊಬ್ಬನ ಸೊತ್ತಿನ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಮ್ಮದ್ದನ್ನು ನಿಮಗೆ ಯಾರು ಕೊಟ್ಟಾರು? ನಿಮ್ಮದ್ದನ್ನು ನಿಮಗೆ ಯಾರು ಕೊಟ್ಟಾರು? ಇದೇನಿದು? ನಮ್ಮದ್ದನ್ನು ನಮಗೆ ಯಾರಾದರೂ ಕೊಡುವಂತ ಅವಶ್ಯಕತೆ ಇದೆಯೇ? ನಮ್ಮದ್ದು ಅಂತ ಹೇಳಿದಾಗ ಇದಾಗಲೇ ನಮ್ಮ ಹತ್ರ ಇದೆ ಅಲ್ವೇ? ಅದನ್ನು ಬೇರೆಯವರು ಕೊಡುವಂತದ್ದು ಏನು ಅನ್ನುವಂತ ಒಂದು ಯೋಚನೆ ನಮ್ಮ ಮನಸ್ಸಿಗೆ ಬರಬಹುದು. ನಮ್ಮದ್ದು ಅಂತ ಹೇಳಿದಾಗ ನನ್ನ ಕೆಲಸ ನನ್ನ ಬಳಿ ಇದೆ, ನನ್ನ ಮನೆ ನನ್ನ ಬಳಿಯಲ್ಲಿದೆ, ನನ್ನ ಆಸ್ತಿ ನನ್ನ ಬಳಿಯಲ್ಲಿದೆ, ನನ್ನಲ್ಲಿರುವಂತ ಜಮೀನು, ನನ್ನಲ್ಲಿರುವಂತ ನೆಲ ಅದು ನನ್ನ ಬಳಿಯಲ್ಲಿದೆ, ನಾನು ಪ್ರಾಮಾಣಿಕನಾಗಿದ್ದೇನೆ, ಇದನ್ನು ಉಳಿಸಿಕೊಳ್ತೇನೆ ಅನ್ನುವಂತ ಯೋಚನೆ ನಮಗೆ ಬರಬಹುದು. ನಮ್ಮದನ್ನು ನಮಗೆ ಕೊಡುವಂತ ವಿಷಯವೇನು? ನಾನು ನಮ್ಮದ್ದು ಅನ್ನುವಂಥದ್ದನ್ನ ಒಂದು ವಿಭಿನ್ನ ರೀತಿಯಲ್ಲಿ ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ನಾನು ಉದಾಹರಣೆಗೆ ನನ್ನ ಕೈಯಲ್ಲಿ ಈಗ ಒಂದು ಪೆನ್ ಇದೆ, ಒಂದು ಪ್ರಶ್ನೆ ಕೇಳ್ತೇನೆ, ಈ ಪೆನ್ ಯಾರ್ದು, ಈ ಪ್ರಶ್ನೆ ಯಾರ್ದು ಅಂತ ಯಾರಾದ್ರೂ ಒಂದು ಪ್ರಶ್ನೆ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ತೇನೆ? ಈ ಪೆನ್ ನನ್ನದು ಅಂತ ಹೇಳ್ತೇನಲ್ವೇ? ಈ ಪೆನ್ ನನ್ನದು, ನನ್ನ ಉಪಯೋಗಕ್ಕಿದೆ, ಇದನ್ನು ನಾನು ಪರ್ಚೇಸ್ ಮಾಡಿರ್ಬೋದು ಅಥವಾ ಯಾರಾದ್ರೂ ನನಗೆ ಗಿಫ್ಟ್ ಆಗಿ ಕೊಟ್ಟಿರಬಹುದು. ಈ ಪೆನ್ ನನ್ನದು ಅಂತ ನಾನು ಹೇಳ್ತೇನೆ.
ನಾನು ಬೇರೆ, ಈ ಪೆನ್ ಬೇರೆ, ಹೌದಲ್ವೇ? ನಾನು ಬೇರೆ, ಈ ಪೆನ್ ಬೇರೆ. ಈ ಪೆನ್ ನನ್ನ ಉಪಯೋಗಕ್ಕಿದೆ, ಅದೇ ಕಾರಣದಿಂದ ಈ ಪೆನ್ ನನ್ನದು ಅಂತ ನಾನು ಹೇಳ್ತಾ ಇದ್ದೇನೆ. ನಾನು ಈ ಪೆನ್ ಆಗೋದಕ್ಕೆ ಸಾಧ್ಯವಿಲ್ಲ, ನಾನು ಈ ಪೆನ್ ಆಗೋದಕ್ಕೆ ಸಾಧ್ಯವಿಲ್ಲ, ಈ ಪೆನ್ ನಾನಾಗೋದಕ್ಕೆ ಸಾಧ್ಯವಿಲ್ಲ. ಇದೇ ಅನಾಲಿಸಿಸ್ ನ ಉಪಯೋಗಿಸಿಕೊಂಡು ಮತ್ತೊಂದು ಪ್ರಶ್ನೆ, ಈ ಕೈ, ಈ ಪೆನ್ನನ್ನು ಹಿಡಿದಿರುವಂತ ಈ ಕೈ ಯಾರದು? ಈ ಕೈ ನನ್ನದು. ಈ ಕೈ ನನ್ನದಲ್ವೇ? ಈ ಕೈ ನನ್ನದು, ನನ್ನ ಉಪಯೋಗಕ್ಕಿದೆ. ನಾನು ಈ ಕೈ ಆಗೋದಕ್ಕೆ ಸಾಧ್ಯವೇ? ನಾನೇ ಬೇರೆ, ಈ ಕೈಯೇ ಬೇರೆ. ಈ ಕೈ ನನ್ನ ಉಪಯೋಗಕ್ಕಿದೆ. ಎಷ್ಟೋ ಜನ ಕೈಕಾಲು ಇಲ್ದವರೇ ಜೀವಂತವಾಗಿರ್ತಾರೆ. ನಾನು ಈ ಕೈ ಆಗುವುದಕ್ಕೆ ಸಾಧ್ಯವಿಲ್ಲ. ಮುಂದಿನ ಪ್ರಶ್ನೆ, ನಿಮ್ಮ ಮುಂದೆ ನಿಂತು ನಾನು ಮಾತನಾಡ್ತಾ ಇರುವಂತ ಈ ದೇಹ, ಈ ದೇಹ ಯಾರದು? ಈ ದೇಹ ಸಹ ನನ್ನದಲ್ವೇ? ಈ ದೇಹ ನನ್ನದು. ಈ ದೇಹ ನನ್ನದು ಅಂತ ಹೇಳಿದಾಗ ನಾನು ಕೇವಲ ಈ ದೇಹವೇ? ಈ ದೇಹ ನನ್ನದು, ನಾನು ಕೇವಲ ಈ ದೇಹ ಆಗೋದಕ್ಕೆ ಸಾಧ್ಯವೇ? ಅಲ್ಲ, ನಾನು ಕೇವಲ ಈ ದೇಹ ಆಗೋದಕ್ಕೆ ಸಾಧ್ಯವಿಲ್ಲ. ಎಲ್ಲಿವರೆಗೂ ಈ ದೇಹದಲ್ಲಿ ಜೀವ ಇರುತ್ತೋ ಅಲ್ಲಿವರೆಗೂ ಈ ದೇಹಕ್ಕೆ ಒಂದು ಹೆಸರು. ಯಾವಾಗ ದೇಹದಿಂದ ಜೀವ ಹೊರಗಡೆ ಹೋಗುತ್ತೋ ದೇಹಕ್ಕೆ ಹೆಸರಿರುವುದಿಲ್ಲ ಅಲ್ವೇ? ನಾವು ಕೇಳ್ತೀವಿ, ಯಾರಾದ್ರೂ ಸತ್ತೋದಾಗ ಆ ಬಾಡಿ ಹಾಸ್ಪಿಟಲ್ ನಲ್ಲಿದೆ, ಹಾಸ್ಪಿಟಲ್ ಇಂದ ಮನೆಗೆ ಬಂದಿದೆ, ಮನೆಯಿಂದ ಸಮಾಧಿಗೆ ತೆಗೆದುಕೊಂಡು ಹೋಗ್ತಾ ಇದ್ರೆ ಬಾಡಿ ಅಂತ ಹೇಳ್ತಾರೆ, ಹೆಸರಿಟ್ಟು ಕರೆಯುವುದಿಲ್ಲ. ನನ್ನದು ಅಂತ ನಾವು ಏನು ಹೇಳ್ತೀವೋ ಅದು ಯಾವುದು ಶಾಶ್ವತವಾದದ್ದಲ್ಲ. ಪೆನ್ನು ಶಾಶ್ವತವಾದದ್ದಲ್ಲ, ಕೈ ಶಾಶ್ವತವಾದದ್ದಲ್ಲ, ದೇಹವು ಸಹ ಶಾಶ್ವತವಾದದ್ದಲ್ಲ. ಇಲ್ಲಿ ನನ್ನದನ್ನು ನನಗೆ ಯಾರು ಕೊಟ್ಟಾರು ಎಂದು ನಾವು ಯೋಚನೆ ಮಾಡಿದಾಗ ಅನ್ನುವಂತ ಒಂದು ಪ್ರಶ್ನೆ ಬಂದಿರುವಾಗ, ನನ್ನದು ಅಂತ ಇಲ್ಲಿ ರೆಫರ್ ಮಾಡ್ತಾ ಇರುವಂತದ್ದು ಈ ಭೂಲೋಕದ ಸಂಗತಿ ಅಲ್ಲ, ಅದು ಬೆಳಕಿನ ಲೋಕದ ವಿಷಯದ ಬಗ್ಗೆ. ಮತ್ತೊಬ್ಬನ ಸ್ವತ್ತಿನ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಮ್ಮದನ್ನು ನಿಮಗೆ ಯಾರು ಕೊಟ್ಟಾರು ಎಂದು ಹೇಳ್ತಾ ಇರಬೇಕಾದ್ರೆ, ನಿಮಗೆ ಸಲ್ಲಬೇಕಾಗಿರುವಂತದ್ದು ಈ ಲೋಕದ ವಸ್ತುವಲ್ಲ, ಮೇಲಣ ಲೋಕದ ವಸ್ತು. ಅದು ನಿಮಗೆ ಸಿಕ್ಕೀತೆ ಅನ್ನುವಂತ ಒಂದು ಪ್ರಶ್ನೆ. ಮತ್ತೊಬ್ಬನ ಸೊತ್ತು ಅನ್ನುವಂಥದ್ದನ್ನು ನಾವು ವಿಶ್ಲೇಷಣೆ ಮಾಡಿದಾಗ, ಈ ಲೋಕದಲ್ಲಿರುವಂತ ಎಲ್ಲಾ ಸೊತ್ತು ಅದು ಯಾರ ಸೊತ್ತಾಗಿದೆ? ನಮ್ಮ ಸೊತ್ತೆ ಅಲ್ಲ, ಸೃಷ್ಟಿಕರ್ತನದು. ಇದನ್ನು ಸೃಷ್ಟಿಸಿರುವಂತದ್ದು ದೇವರು. ಆದಿಕಾಂಡದಲ್ಲಿ ನೋಡುವಾಗ ದೇವರು ಎಲ್ಲವನ್ನು ಸೃಷ್ಟಿಸಿ ಆತ ಹೇಳಿರುವಂತದ್ದು ಏನು? ನೀವು ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ ಇದೆ, ನೀವು ಸಮುದ್ರದ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹಾರಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಿರಿ. ಯು ಹ್ಯಾವ್ ಡೊಮಿನಿಯನ್ ಓವರ್ ಎವ್ರಿಥಿಂಗ್ ವಿಚ್ ಇಸ್ ದೇರ್ ಇನ್ ದಿಸ್ ಯೂನಿವರ್ಸ್. ದೊರೆತನ ಮಾಡಿರಿ ಅಂತಂದು ಹೇಳ್ಬಿಟ್ಟು ಯೇಸು ಸ್ವಾಮಿ ಹೇಳಿದಾಗ ನಮ್ಮನ್ನು ಕೇವಲ ಒಬ್ಬ ಮನೆವಾರ್ತೆಯವರನ್ನಾಗಿ ನೇಮಿಸಿದ್ದಾನೆ. ನಾವು ಕೂಡ ಮ್ಯಾನೇಜರ್ಸ್. ಈ ನೆಲ, ಜಲ, ಭೂಮಿ, ಖನಿಜ ಸಂಪತ್ತು, ಇದನ್ನು ನಂಬಿಗಸ್ತರಾಗಿ ನಾವು ಉಪಯೋಗಿಸಿಕೊಳ್ಳುವಂತ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ನಿಜವಾದ ದೊರೆತನ ಏನು ಅಂದರೆ, ಧ್ವಂಸ ಮಾಡಿ ಎಲ್ಲವೂ ನನಗೆ ಬೇಕು, ಸ್ವಾರ್ಥತೆಯಿಂದ ಎಲ್ಲವನ್ನು ನಾನು ಪಡೆದುಕೊಳ್ಳಬೇಕು ಅನ್ನುವಂಥದ್ದಲ್ಲ ನಿಜವಾದ ದೊರೆತನ. ನಿಜವಾದ ರಾಜನ ಕೆಲಸ ಏನು? ಅವನಲ್ಲಿರುವಂತ ಎಲ್ಲಾ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋಗುವಂಥದ್ದು ನಿಜವಾದ ರಾಜನ ಕೆಲಸ, ನಿಜವಾದಂತ ಮನೆವಾರ್ತೆಯವನ ಕೆಲಸ. ನಾವು ಸಹ ದೇವರ ಸೃಷ್ಟಿಗೆ ಕೇವಲ ಮನೆವಾರ್ತೆಯವರಾಗಿದ್ದೇವೆ. ಅದನ್ನು ನಂಬಿಗಸ್ತಿಕೆಯಿಂದ ನಾವು ಉಪಯೋಗಿಸಿಕೊಂಡು ಹೋದರೆ ಮೇಲಣ ಲೋಕವು ನಮಗೆ ಸಿಗುತ್ತದೆ ಅನ್ನುವಂಥದ್ದನ್ನು ಈ ವಾಕ್ಯದಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು. ಕೊನೆಯದಾಗಿ 13ನೇ ವಚನಕ್ಕೆ ಬಂದಾಗ, ಯಾವ ಆಳಾದರೂ ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ ಅಂದನು. ನಿಜ, ಯಾವ ವ್ಯಕ್ತಿಯು ಇಬ್ಬರು ಯಜಮಾನರಿಗೆ ಕೆಲಸ ಮಾಡುವುದಕ್ಕೆ ಸಾಧ್ಯವಿಲ್ಲ. ಇಬ್ಬರಿಗೂ ಈಕ್ವಲ್ ಆಗಿ ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ ಅಂದ್ರೆ ಅದು ಸಾಧ್ಯವೇ ಇಲ್ಲ. ಆದಷ್ಟು ಪ್ರಯತ್ನ ಪಡಬಹುದು ನಾವು, ಆದರೆ ಒಬ್ಬ ಯಜಮಾನನು ಪೂರ್ವಕ್ಕೆ ಹೋಗ್ತಾ ಇದ್ದಾನೆ, ಇನ್ನೊಬ್ಬನು ಪಶ್ಚಿಮಕ್ಕೆ ಹೋಗ್ತಾನೆ ಅಂದಾಗ ಇಬ್ಬರನ್ನು ನಾವು ಫಾಲೋ ಮಾಡೋದಕ್ಕಾಗಲ್ಲ. ಎರಡು ಕಡೆ ಹೆಜ್ಜೆ ಹಾಕೋದಕ್ಕೆ ಸಾಧ್ಯವೇ ಇಲ್ಲ.
ಯಾವ್ದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತದೆ. ಯಾವುದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳಬೇಕು? ಲೌಕಿಕವಾದಂತಹ ವಿಷಯಗಳನ್ನು ಅಥವಾ ದೇವರ ತೋರಿಸಿರುವಂತ ಕಿರಿದಾದ ಮಾರ್ಗವನ್ನು? ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು ಪ್ರಿಯರೇ. ಈ ಸಂದರ್ಭಕ್ಕೆ, ಈ ಸನ್ನಿವೇಶಕ್ಕೆ ಸರಿ ಹೊಂದುವಂತೆ ಒಂದು ಚಿಕ್ಕ ಕಥೆಯನ್ನು ಹೇಳಿ ನನ್ನ ಪ್ರಸ್ತಾಪವನ್ನು ಮುಗಿಸುವವನಾಗಿದ್ದೇನೆ. ಈ ಕಥೆ ಇದು ಕೂಡ ಐಶ್ವರ್ಯವಂತನ ಕಥೆ. ಇದು ನಿಮ್ಮಲ್ಲಿ ಬಹುತೇಕರಿಗೆ ತಿಳಿದಿರಬಹುದು. ಕೆಲವು ವರ್ಷಗಳ ಹಿಂದೆ ಜೆಹೋವಾನಿಸಿ ಪ್ರೋಗ್ರಾಮ್, ಯೂತ್ ಪ್ರೋಗ್ರಾಮ್ ಆದಾಗ ಈ ಕಥೆಯನ್ನು ಹೇಳಿದ್ದೆ. ಅದನ್ನು ನೀವು ನೆನಪು ಮಾಡಿಕೊಳ್ಳಬಹುದು, ಯಾರ್ಯಾರು ಆ ದಿನದಲ್ಲಿ ಇದ್ದೀರೋ. ಇದು ಸಹ ಒಬ್ಬ ಐಶ್ವರ್ಯವಂತನ ಒಂದು ಕತೆ. ಒಬ್ಬ ಐಶ್ವರ್ಯವಂತನಿದ್ದನು. ಅವನಿಗೆ 4 ಜನ ಹೆಂಡತಿಯರಿದ್ರು. 4 ಜನ ಹೆಂಡತಿಯರು. ಅವನು ಹೆಂಡತಿಯರನ್ನು ಯಾವ ರೀತಿ ನೋಡಿಕೊಳ್ಳುತ್ತಾ ಇದ್ದ ಅನ್ನುವಂತ ವಿವರಣೆ ಹೀಗಿದೆ. ಅವನು 4ನೇ ಹೆಂಡತಿಯನ್ನು ತುಂಬಾ ಪ್ರೀತಿಸ್ತಾ ಇದ್ದ. ಯಾವಾಗಲೂ ಆಕರ್ಷಕವಾಗಿ ಕಾಣಲಿ ಅಂತಂದು ಹೇಳ್ಬಿಟ್ಟು ಚೆನ್ನಾಗಿ ಮೇಕಪ್ ಮಾಡ್ಬಿಟ್ಟು ಆಕರ್ಷಕವಾಗಿ ಕಾಣಬೇಕು ನನ್ನ ಹೆಂಡತಿ ಪ್ರಪಂಚದಲ್ಲಿ ಎನ್ನುವಂತ ಒಂದು ಇಚ್ಛೆ ಅವನಲ್ಲಿ ಇತ್ತು. ಒಳ್ಳೆಯದು, ತುಂಬಾ ಪ್ರೀತಿಸ್ತಾ ಇದ್ದ. 3ನೇ ಹೆಂಡತಿಯನ್ನು ಸಹ ಅವನು ತುಂಬಾ ಪ್ರೀತಿಸ್ತಾ ಇದ್ದ. 3ನೇ ಹೆಂಡತಿ ಸುಂದರವಾಗಿದ್ದಳು. ಸಮಾಜದಲ್ಲಿ ಯಾವಾಗಲೂ 3ನೇ ಹೆಂಡತಿ ಜೊತೆ ತಿರುಗಾಡ್ತಾ ಇದ್ದ. ಬೇರೆಯವರೆಲ್ಲ ತುಂಬಾ ಹೊಗಳ್ತಾ ಇದ್ರು, ಯು ಆರ್ ಮೇಡ್ ಫಾರ್ ಈಚ್ ಅದರ್ ಅಂತ. ಆ ಸಂದರ್ಭದಲ್ಲಿ ಅವನಿಗೆ ತುಂಬಾ ಸಂತೋಷ ಆಗ್ತಾ ಇತ್ತು. ಸಂತೋಷದ ಜೊತೆ ಒಂದು ರೀತಿ ಮನಸ್ಸಿನಲ್ಲಿ ಅಳುಕು ಸಹ ಇತ್ತು. ಏನದು, ಯಾರಾದ್ರೂ ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗ್ಬಿಟ್ರೆ ಹೇಗೆ, ಅಥವಾ ನನ್ನ ಹೆಂಡತಿ ಬೇರೆಯವ್ರ ಜೊತೆ ಹೋಗ್ಬಿಟ್ರೆ ಹೇಗೆ ಅನ್ನುವಂತ ಒಂದು ಅಳುಕು ಅವನಲ್ಲಿತ್ತು. ಅದು 3ನೇ ಹೆಂಡತಿ. 2ನೇ ಹೆಂಡತಿಯನ್ನು ಸಹ ಆ ಐಶ್ವರ್ಯವಂತನು ತುಂಬಾ ಪ್ರೀತಿಸ್ತಾ ಇದ್ದ. ಅವನಿಗೆ ಇರುವಂತ ಕಷ್ಟದ ಸಂದರ್ಭದಲ್ಲಿ, ಸಂತೋಷದ ಸಂದರ್ಭದಲ್ಲಿ ಯಾವಾಗಲೂ ಅವನ ಹೆಂಡತಿ ಅವನ ಜೊತೆಯಲ್ಲಿ ಇರ್ತಿದ್ದಳು. ಅವನಿಗೆ ಯಾವ್ದಾದ್ರು ತೊಂದರೆ ಬಂದಾಗ ಆ ತೊಂದರೆಯನ್ನು ಸಹ ನಿವಾರಣೆ ಮಾಡ್ತಾ ಇದ್ಲು. ಶಿ ವಾಸ್ ಎ ಟ್ರಬಲ್ ಶೂಟರ್. ಅವನು 2ನೇ ಹೆಂಡತಿಯನ್ನು ಸಹ ತುಂಬಾ ಪ್ರೀತಿ ಮಾಡ್ತಾ ಇದ್ದ. ಅವನ ಜೊತೆ 1ನೇ ಹೆಂಡತಿ ಮೊದಲಿನಿಂದಲೂ ಇದ್ದರೂ ಅವಳನ್ನು ನಿರ್ಲಕ್ಷ್ಯ ಮಾಡಿದ್ದ. ಅವಳ ಜೊತೆ ಸಮಯವನ್ನೇ ಕಳೀತಾ ಇರಲಿಲ್ಲ. ಈ ರೀತಿ ಅವನ ಜೀವನ ಎಷ್ಟೋ ವರ್ಷ ನಡೆದುಕೊಂಡು ಹೋಯಿತು. ಕೊನೆಗೆ ಒಂದು ದಿನ ಆ ಐಶ್ವರ್ಯವಂತನು ಅಸ್ವಸ್ಥನಾದ. ಅಸ್ವಸ್ಥನಾಗಿ ಹಾಸಿಗೆಯಲ್ಲಿ ಮಲಗಿರುವಾಗ ಅವನು ಯೋಚನೆ ಮಾಡ್ತಾನೆ, ನನ್ನ ಸಾವು ಬಹುಶಃ ಹತ್ತಿರ ಬಂದಿದೆ. ಸತ್ತ ನಂತರ ನಾನು ನನ್ನ ಹೆಂಡತಿಯರನ್ನು ನನ್ನ ಜೊತೆಗೆ ಕರೆದುಕೊಂಡು ಹೋಗ್ತೀನಿ ಅಂತ. 4ನೇ ಹೆಂಡತಿಯನ್ನು ಬಂದಾಗ ರಿಕ್ವೆಸ್ಟ್ ಮಾಡಿದ, ಬೇಡಿಕೆ ಇಟ್ಟ, ನಾನು ಸಾಯ್ತಾ ಇದ್ದೀನಿ, ನಾನು ಸತ್ತ ನಂತರ ನೀನು ನನ್ನ ಜೊತೆಗೆ ಬರ್ತೀಯಾ ಅಂತ. 4ನೇ ಹೆಂಡತಿ ಹೇಳಿದಳು, ಸಾಧ್ಯವಿಲ್ಲ, ನೋ ವೇ ಅಂತ ಹೇಳ್ಬಿಟ್ಟು ಆಕೆ ಹೋದ್ರು. ಬೇಸರವಾಯಿತು. ಈ ಉತ್ತರವನ್ನು ಕೇಳಿ ಅವನಿಗೆ ಬೇಸರ ಆಯಿತು. ಈಗ 3ನೇ ಹೆಂಡತಿಯ ಸರದಿ. 3ನೇ ಹೆಂಡತಿ ಬಂದಾಗ ಆಕೆಯಲ್ಲಿ ಅದೇ ಬೇಡಿಕೆ ಇಟ್ಟ, ನಾನೀಗ ಮರಣದ ಹಾಸಿಗೆಯಲ್ಲಿದ್ದೇನೆ, ನಾನು ಸತ್ತ ನಂತರ ನೀನು ನನ್ನ ಜೊತೆ ಬರ್ತೀಯಾ ಅಂತ. 3ನೇ ಹೆಂಡತಿ ಏನ್ ಹೇಳಿದ್ಲು, ಲೈಫ್ ಇಸ್ ಸೋ ಫೈನ್ ಹಿಯರ್, ಆಸ್ ಸೂನ್ ಆಸ್ ಯು ಡೈ ಐ ವಿಲ್ ರೀಮ್ಯಾರಿ. ಈ ಜೀವನ ಎಷ್ಟು ಚೆನ್ನಾಗಿದೆ, ನೀನು ಸತ್ತ ಕೂಡಲೇ ನಾನು ಬೇರೆಯವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ಲು 3ನೇ ಹೆಂಡತಿ. ಅವನಿಗಿದ್ದಂತ ಒಂದು ಕಳವಳ ನಿಜವಾಯ್ತು. ಸಿಡಿಲು ಬಡ್ದಂತ ಆಯ್ತು. ಇಟ್ ವಾಸ್ ಲೈಕ್ ಎ ಬೋಲ್ಟ್ ಫ್ರಮ್ ದ ಬ್ಲೂ. ಗರ ಬಡಿದವನಂತೆ ಆದ. ಆಮೇಲೆ ಸ್ವಲ್ಪ ಸಮಯದ ನಂತರ ಸಾವರಿಸಿಕೊಂಡು ಈಗ 2ನೇ ಹೆಂಡತಿ ಸರಿದಿ. 2ನೇ ಹೆಂಡತಿ ಹತ್ರ ಕೂಡ ಅದೇ ರಿಕ್ವೆಸ್ಟ್, ನನ್ನ ಎಷ್ಟೋ ತೊಂದರೆಗಳಲ್ಲಿ ನೀನು ನನ್ನ ಜೊತೆಯಲ್ಲಿದ್ದೆ, ನಾನೀಗ ಮರಣದ ಹಾಸಿಗೆಯಲ್ಲಿದ್ದೇನೆ, ನೀನು ನನ್ನ ಜೊತೆ ಬರ್ತೀಯಾ ಅಂತ. ಅದನ್ನು ಕೇಳಿದಾಗ ಅವಳ ಮನ ಕರಗಿತು. ಅತ್ತಳು, ಅಳುತ್ತಾ ಹೇಳಿದಳು, ಎಸ್ ಐ ಕ್ಯಾನ್ ಎಂಪಥೈಸ್ ವಿತ್ ಯು. ನಿನ್ನನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ, ನಿನಗಿರುವಂತ ನೋವು ನನಗೆ ಅರ್ಥವಾಗ್ತಾ ಇದೆ. ಹೌದು, ನಾನು ಬರ್ತೀನಿ, ನಿನ್ನ ಜೊತೆಗೆ ಬರ್ತೀನಿ, ನೀನು ಸಮಾಧಿ ಮಾಡೋವರೆಗೂ ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತ ಹೇಳಿದ್ಲು. ಐ ವಿಲ್ ಅಕಂಪನಿ ಯು ಟಿಲ್ ಯು ಆರ್ ಬರೀಡ್. ಇದನ್ನು ಕೇಳಿ ಅವನು ಕುಸಿದು ಹೋದ. ಐಶ್ವರ್ಯವಂತನು ಕುಸಿದು ಹೋದ. ಅನಾರೋಗ್ಯದಲ್ಲಿರುವಾಗಲೂ ಆತನು ಕುಸಿದು ಹೋದ. ಆ ಸಮಯದಲ್ಲಿ ಒಂದು ಕ್ಷೀಣವಾದಂತ ಒಂದು ಧ್ವನಿ ಬಂತು, ನೋ ಮ್ಯಾಟರ್ ವೇರ್ ಯು ಗೋ ಐ ವಿಲ್ ಕಮ್ ವಿತ್ ಯು. ನೀನು ಎಲ್ಲೇ ಹೋದ್ರು ನಾನು ನಿನ್ ಜೊತೆ ಬರ್ತೀನಿ ಅಂತ. ಎಲ್ಲಿಂದ ಆ ವಾಯ್ಸ್ ಬರ್ತಾ ಇದೆ ಅಂತ ತಿರುಗಿ ನೋಡ್ತಾ ಇದ್ದಾನೆ. ಅವನ 1ನೇ ಹೆಂಡತಿ, ಎಷ್ಟೋ ವರ್ಷದ ನಂತರ 1ನೇ ಹೆಂಡತಿಯನ್ನು ಗಮನಿಸ್ತಾ ಇದ್ದಾನೆ. ಅವಳು ತುಂಬಾ ಕ್ಷೀಣವಾಗಿದ್ಲು. As if she is suffering from malnutrition because she had not had food for quite a long time.
ಆ ಕ್ಷಣದಲ್ಲಿ ಅವನ ಮನ ಕರಗಿತು, ಬಹಳ ಮರುಗಿದ. ಅಯ್ಯೋ, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ನಲ್ವಾ, ನನ್ನ ಹೆಂಡತಿಯನ್ನು ನಾನು ಚೆನ್ನಾಗಿ ನೋಡ್ಕೊಳ್ಬೇಕಿತ್ತು. ನನಗೆ ಶಕ್ತಿ ಇದ್ದಾಗ, ನನ್ನಲ್ಲಿ ಸಮಯವಿದ್ದಾಗ ನನ್ನ ಮೊದಲನೇ ಹೆಂಡತಿಯನ್ನು ನಾನು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳಬೇಕಿತ್ತು ಎಂದು ಬಹಳ ದುಃಖಪಟ್ಟ. ಬಟ್ ಈ ಕೆನಾಟ್ ಅಂಡು ಎನಿಥಿಂಗ್. ಆ ಸಮಯದಲ್ಲಿ ಅವನು ಹಿಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಮನ ಮರುಗಿದ. ಕತೆ ಅಲ್ಲಿಗೆ ಮುಗೀತು. ಈ ಕಥೆಯನ್ನು ನಮ್ಮ ಜೀವನದೊಟ್ಟಿಗೆ ನಾವು ಅವಲೋಕನ ಮಾಡಿ ನೋಡಿದಾಗ, ನಮ್ಮ ಜೀವನದಲ್ಲಿಯೂ 4 ರೀತಿಯ ಹೆಂಡತಿಯರಿದ್ದಾರೆ. ನಮಗೆ ಮದುವೆ ಆಗಿರ್ಲಿ, ಮದುವೆ ಆಗಿಲ್ಲದೆ ಇರಲಿ, ಪ್ರತಿಯೊಬ್ಬರಿಗೂ ಈ 4 ಹೆಂಡತಿಯರಿದ್ದಾರೆ. 4ನೇ ಹೆಂಡತಿ ಐಶ್ವರ್ಯವಂತನು ತುಂಬಾ ಆಕರ್ಷಕವಾಗಿ ಶೃಂಗಾರ ಮಾಡ್ತಾ ಇದ್ದ. 4ನೇ ಹೆಂಡತಿ ಯಾವುದಂದ್ರೆ ನಮ್ಮ ದೇಹ. ವಿ ವಾಂಟ್ ಟು ಪ್ರೊಜೆಕ್ಟ್ ಅವರ್ ಬಾಡಿ ಅಟ್ರಾಕ್ಟಿವ್ಲಿ ಟು ದ ಔಟ್ಸೈಡ್ ವರ್ಲ್ಡ್. ಇರಲಿ, ಬೇಕು. 4ನೇ ಹೆಂಡತಿ ನಮ್ಮ ದೇಹವಾಗಿದೆ. 3ನೇ ಹೆಂಡತಿ ಯಾವುದು? ನಮಗಿರುವಂತ ಎಲ್ಲಾ ಪೊಸಿಷನ್ಸ್, ಆಸ್ತಿ, ಬಂಗ್ಲೋ, ಕಾರ್, ಒಡವೆ ಎಲ್ಲ ಏನಿದೆ ಎಲ್ಲದು 3ನೇ ಹೆಂಡತಿ. ಅದನ್ನು ತೆಗೆದುಕೊಂಡು ಹೊರಗಡೆ ಹೋದಾಗ ಬೇರೆಯವರು ಚೆನ್ನಾಗಿದೆ ಅಂತ ಹೇಳ್ತಾರೆ. ಚೆನ್ನಾಗಿದೆ ಅಂತ ಹೇಳಿದಾಗ ನಮಗೆ ತುಂಬಾ ಸಂತೋಷವಾಗುತ್ತದೆ. ಆದರೆ ಯಾವಾಗ ಜೀವ ಹೋಗುತ್ತೋ ಅದು ಬೇರೆಯವರ ಆಸ್ತಿ ಆಗುತ್ತೆ. ಇಟ್ ವಿಲ್ ಮ್ಯಾರಿ ಅದರ್ಸ್. ಅದು 3ನೇ ಹೆಂಡತಿ. 2ನೇ ಹೆಂಡತಿ ಯಾರು? ನಮಗಿರುವಂತ ಸ್ನೇಹಿತರು, ಬಂಧು ಬಳಗ, ಇವರೆಲ್ಲರೂ 2ನೇ ಹೆಂಡತಿ. ನಮಗಿರುವಂತ ಸಂತೋಷದ ಸಮಯದಲ್ಲಿ ಅವರು ನಮ್ಮ ಜೊತೆ ಇರ್ತಾರೆ, ದುಃಖದ ಸಮಯದಲ್ಲಿ ಅವರು ನಮ್ಮ ಜೊತೆಯಲ್ಲಿ ಇರ್ತಾರೆ. ನಿಜ, ಅನ್ಯೋನ್ಯತೆ ಇರಬೇಕು. ಪ್ರೀತಿ, ಅನ್ಯೋನ್ಯತೆ ಜೀವನದಲ್ಲಿ ಅತಿ ಮುಖ್ಯ. ಅದನ್ನ ಮಿಸ್ ಮಾಡ್ಕೊಳ್ಬಾರ್ದು. ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಬೆಳೆಸಿಕೊಂಡು ಹೋಗಬೇಕು. ದೇವರು ನೇಮಿಸಿದಂತ ರೀತಿಯಲ್ಲಿ ಅದನ್ನು ಬೆಳೆಸಿಕೊಳ್ಳಲು ಹೋಗಬೇಕು. ನೋ ಡೌಟ್ ಅಬೌಟ್ ಇಟ್. ಅದು ತುಂಬಾ ಮುಖ್ಯ. ಆ 2ನೇ ಹೆಂಡತಿ, ನಮ್ಮ ನೆರೆಹೊರೆಯವರು, ನಮ್ಮ ಬಂಧು ಬಳಗ ಅವರು, ನಾವು ಸಮಾಧಿ ಆಗುವವರೆಗೂ ನಮ್ಮ ಜೊತೆಗೆ ಬರುತ್ತಾರೆ ಆ ಸಮಯದಲ್ಲಿ. ಮೊದಲನೇ ಹೆಂಡತಿ ಯಾರು ಎಂದು ನಾವು ಪ್ರಶ್ನೆ ಮಾಡಿಕೊಂಡಾಗ, ನಮ್ಮೊಳಗೆ ಇರುವಂತ ಒಂದು ಆತ್ಮ. ಆ ಆತ್ಮದೊಟ್ಟಿಗೆ ನಾವು ಸರಿಯಾದ ರೀತಿಯಲ್ಲಿ ಸಮಯ ಕಳೆಯುತ್ತಿದ್ದೇವೆ. ಆ ಆತ್ಮದೊಟ್ಟಿಗೆ ಸರಿಯಾದ ರೀತಿಯಲ್ಲಿ ನಾವು ಸಮಯ ಕಳೀತಾ ಇದ್ದರೆ ಅದು ಯಾವುದು ಸರಿ, ಯಾವುದು ತಪ್ಪು, ಲೌಕಿಕವಾದ ವಿಷಯದ ಹಿಂದೆ ಹೋಗಬೇಕು ಅಥವಾ ದೇವರ ಹಿಂದೆ ಹೋಗಬೇಕು ಅನ್ನುವಂಥದ್ದು ನಮ್ಮ ಆತ್ಮವೇ ನಮಗೆ ತಿಳಿಸಿಕೊಳ್ಳುತ್ತದೆ. ಬೇರೆ ಯಾರು ಹೇಳ್ಕೊಡುವಂಥದ್ದು ಬೇಕಾಗಿಲ್ಲ. ನಮ್ಮ ಆತ್ಮದೊಟ್ಟಿಗೆ ನಾವು ಅವಲೋಕನ ಮಾಡಿಕೊಂಡು ಹೋದಾಗ ಯಾವುದಕ್ಕೆ ನಾವು ಪ್ರಯಾರಿಟೀಸ್ ಕೊಡಬೇಕು ಅನ್ನುವಂಥದ್ದನ್ನ ಅದೇ ತಿಳಿಸುತ್ತದೆ. ಸತ್ಯವೇದದಲ್ಲೂ ಸಹ ಹೇಳುತ್ತದೆ. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 26ನೇ ವಚನದಲ್ಲಿ, ಮ್ಯಾಥ್ಯೂ 16:26, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಪ್ರಾಣ ನಷ್ಟ, ಆತ್ಮ ನಷ್ಟಪಟ್ಟರೆ ಆತನಿಗೆ ಏನು ಪ್ರಯೋಜನ? What is the use for a man if he gains the whole world and forfeits his own soul? So ನಮ್ಮ ಸೋಲ್, ನಮ್ಮ ಆತ್ಮದೊಟ್ಟಿಗೆ ಸಮಯವನ್ನು ಮೀಸಲಿಟ್ಟು ನಾವು ಆತ್ಮಾವಲೋಕನ ಮಾಡಿಕೊಂಡಾಗ ಅದೇ ನಮಗೆ ಸರಿಯಾದ ಪ್ರಯಾರಿಟೀಸ್, ಅದೇ ನಮಗೆ ಸರಿಯಾದ ಆದ್ಯತೆಗಳನ್ನು ತೋರಿಸುತ್ತದೆ. ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ಯಾವುದು ಲೌಕಿಕವಾದದ್ದು, ಯಾವುದು ಮೇಲಣ ಲೋಕದ್ದು. ಸೊ ಇದರಿಂದಾಗಿ ನಾವು ಮುಖ್ಯವಾಗಿ ತಿಳಿದುಕೊಳ್ಳುವಂತ ವಿಷಯವೇನೆಂದ್ರೆ, ನಾವು ವಿವೇಚನೆಯಿಂದ ಸ್ವಯಂ ಪ್ರೇರಿತರಾಗಿ ಸ್ಥಿರಚಿತ್ತದಿಂದ ನಮ್ಮ ಆದ್ಯತೆಗಳನ್ನು ಸರಿಪಡಿಸಿಕೊಂಡು ನಮ್ಮ ಆತ್ಮದೊಟ್ಟಿಗೆ ವಿಶ್ಲೇಷಣೆ ಮಾಡಿ ಸರಿಪಡಿಸಿಕೊಂಡರೆ ಕರ್ತನು ಪವಿತ್ರಾತ್ಮನ ಮೂಲಕ ನಮಗೆ ಸರಿಯಾದ ಆದ್ಯತೆಗಳನ್ನು ತೋರಿಸುತ್ತಾ ಆತನ ಮಾರ್ಗದಲ್ಲಿ ನಮ್ಮನ್ನು ನಡೆಸುವವನಾಗಿದ್ದಾನೆ. ಆ ರೀತಿ ನಮ್ಮೆಲ್ಲರನ್ನು ನಡೆಸಲಿ ಎಂದು ನಾವು ಕರ್ತನಲ್ಲಿ ಪ್ರಾರ್ಥನೆ ಮಾಡೋಣ. ಸರ್ವವನ್ನು ಸೃಷ್ಟಿಸಿದ ಪರಲೋಕದಲ್ಲಿರುವ ದೇವರೇ, ನಿನ್ನ ಸೃಷ್ಟಿಯಲ್ಲಿ ಉನ್ನತ ಜೀವಿಗಳನ್ನಾಗಿ ನಮ್ಮನ್ನು ಸೃಷ್ಟಿಸಿ ಸೃಷ್ಟಿಯನ್ನೇ ನಮ್ಮ ಜವಾಬ್ದಾರಿಗೆ ನೀನು ವಹಿಸಿದ್ದಿ. ಈ ಕಾರ್ಯವನ್ನು ನಾವು ಪ್ರಾಮಾಣಿಕತೆಯಿಂದ, ನಂಬಿಗಸ್ತಿಕೆಯಿಂದ, ನಿಸ್ವಾರ್ಥರಾಗಿ ಮಾಡುತ್ತಾ ನಿನ್ನ ನಾಮದ ಮಹಿಮೆಗಾಗಿ ಜೀವಿಸುವಂತೆ, ಬೆಳಕಿನ ಲೋಕಕ್ಕೆ ಬಾಧ್ಯಸ್ಥರಾಗುವಂತೆ ನಮ್ಮನ್ನು ನಡೆಸಬೇಕೆಂದು ದೀನರಾಗಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೆನ್.
ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದಂತ ಈ ಒಂದು ಮನೆ ವಾರ್ತೆಯವನ ಒಂದು ಸಾಮ್ಯ ಅಷ್ಟು ಸುಲಭವಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲದೇ ಇರುವಂತ ಒಂದು ಸಾಮ್ಯವೇ ಹೌದು. ಅದರಿಂದ ಕ್ಲಿಷ್ಟಕರವಾದಂತಹ ಈ ಒಂದು ಸಾಮ್ಯದ ಒಂದು ವಿವರಣೆಯನ್ನ ಉತ್ತಮವಾದಂತಹ ರೀತಿಯಲ್ಲಿ ಮತ್ತು ಸುಲಭದ ರೀತಿಯಲ್ಲಿ ನಾವು ಅದನ್ನು ಗ್ರಹಿಸಿಕೊಳ್ಳುವ ಹಾಗೆ ಬಹಳಷ್ಟು ಡೀಪ್ ಸ್ಟಡಿ ಮಾಡಿ ಆ ಮೂಲಕವಾಗಿ ನಮ್ಮ ಮುಂದೆ ವಾಕ್ಯ ಸಂದೇಶವನ್ನ ಸಾರಿದಂತ ಪ್ರೀತಿಯುಳ್ಳ ಸ್ಯಾಮ್ಯುಯಲ್ ಪ್ರಶಾಂತ್ ಸಹೋದರರಿಗೆ ನಾವು ಸಭೆಯ ಪರವಾಗಿ, ಸಭಾಪಾಲನಾ ಸಮಿತಿಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವರಿಗೆ ಪ್ರೀತಿಪೂರ್ವಕವಾದಂತಹ ವಂದನೆಯನ್ನ ನಾನು ಸಲ್ಲಿಸುವಂತವನಾಗಿದೆ. ನಾವೆಲ್ಲರೂ ಎದುರು ನಿಂತುಕೊಂಡು ನಾವು ನಂಬಿರುವಂತ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನ ಒಟ್ಟಾಗಿ ನಾವು ಅರಿಕೆ ಮಾಡಿಕೊಳ್ಳೋಣ. ಆರಾಧನಾ ಕ್ರಮ ಪುಸ್ತಕ 128ನೇ ಪುಟದಲ್ಲಿರುವಂತ ಅಪೋಸ್ತಲರ ವಿಶ್ವಾಸ ಸೂತ್ರ. ಪರಲೋಕ ಭೂಲೋಕಗಳನ್ನ ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆ ದೇವರನ್ನ ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ಪ್ರಭುವಾದ ಯೇಸು ಕ್ರಿಸ್ತನನ್ನ ನಂಬುತ್ತೇನೆ. ಇದನ್ನು ಪರಿಶುದ್ಧಾತ್ಮನಿಂದ ಕನ್ಯೆ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೋಂದಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವ ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆ, ಭಕ್ತರ ನ್ಯೂನತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವಂಟುವುದನ್ನು ನಂಬುತ್ತೇನೆ. ಸಭೆ ಕುಳಿತುಕೊಳ್ಳಿರಿ. ಈಗ ಸಭೆಗೆ ತಿಳಿಸಬೇಕಾದಂತಹ ಪ್ರಕಟಣೆಗಳನ್ನ ನಾವು ಕೇಳಿಸೋಣ. ಸಭೆಯವರಿಗೆ ತಿಳಿಸತಕ್ಕ ವಿಷಯಗಳು. ಇಂದಿನ ಆರಾಧನೆಗೆ ಬಂದಿರುವ ತಮ್ಮೆಲ್ಲರನ್ನು ದೈವ ಸಂದೇಶವನ್ನು ನೀಡಿದಂತ ಸಹೋದರಾದ ಶ್ರೀ ಸ್ಯಾಮ್ಯುಯಲ್ ಪ್ರಶಾಂತ್ ಕುಮಾರ್ ಅವರಿಗೂ, ಆರಾಧನೆ ನಡೆಸಿಕೊಳ್ತಿರುವಾಗ ನಾನು ವಸಂತ್ ಕುಮಾರ್ ಅಯ್ಯನವರಿಗೂ ಕ್ರಿಸ್ತನ ಪ್ರೀತಿ ಹೆಸರಿನಲ್ಲಿ ಸ್ವಾಗತಿಸಿ ವಂದಿಸುವನಾಗಿದ್ದೇನೆ. ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಎದುರು ನೋಡುತ್ತಿರುವ ನಮ್ಮ ಸಭಿಕರು ಶ್ರೀ ಗಂಗಾದ್ರಿ, ಶ್ರೀ ಶಶಿಕುಮಾರ್ ಪಿ, ಕುಮಾರಿ ಬತ್ನಿ ಆರ್ ತನುಜಾ, ಶ್ರೀಮತಿ ಸ್ಟೆಲ್ಲಾ ಮಿನಾಲ್ಕರ್, ಕುಮಾರಿ ನವ್ಯ ನವೋಮಿ, ಶ್ರೀ ಜೇಮ್ಸ್ ಸುಂದರಂ, ಶ್ರೀ ವೆಸ್ಲಿ ಸ್ಯಾಮ್ಸನ್ ಕುಮಾರ್, ಶ್ರೀ ಜೇಕಬ್ ತೇಜಸ್ವಿ ಇವರುಗಳು. ಈ ವಾರದಲ್ಲಿ ತಮ್ಮ ವಿವಾಹ ವಾರ್ಷಿಕೋತ್ಸವನ್ನ ಆಚರಿಸುತ್ತಿರುವ ನಮ್ಮ ಸಭಾ ದಂಪತಿಗಳು ಶ್ರೀಮತಿ ಸ್ಟೆಲ್ಲಾ ಮೇರಿ ಹಾಗೂ ಶ್ರೀ ಇಮಾನುವೆಲ್ ಪ್ರಸನ್ನ ಕುಮಾರ್, ಶ್ರೀಮತಿ ಪುಷ್ಪ ಹಾಗೂ ಶ್ರೀ ಎಸ್ ಕರುಣಾನಿಧಿ, ಶ್ರೀಮತಿ ವಿನುತಾ ಹಾಗೂ ಶ್ರೀ ವಿ ಸಂದೇಶ್, ಶ್ರೀಮತಿ ಅರುಂಧತಿ ಹಾಗೂ ಡಾಕ್ಟರ್ ಮಾಯಾ ಮಧುಕರ್ ಬಾಬು, ಶ್ರೀಮತಿ ಗ್ರೇಸ್ ಸುಲೋಚನಾ ಹಾಗೂ ಶ್ರೀ ನೋಬಲ್ ಸ್ಮೈಲ್, ಶ್ರೀಮತಿ ಅಜಲ್ ಗೀತಾಂಜಲಿ ಹಾಗೂ ಶ್ರೀ ಪ್ರೀತಂ ಐಸಾಯ ಓನಾ, ಶ್ರೀಮತಿ ಪ್ರಿಯಾ ಹಾಗೂ ಶ್ರೀ ಸುಹಾಸ್ ವಿ, ಶ್ರೀಮತಿ ಮರಿಯಮ್ಮ ಹಾಗೂ ಶ್ರೀ ಅನಿಲ್ ಮಧುಕಟ್ಟಿ, ಶ್ರೀಮತಿ ಅನುಷಾ ಹನಾ ಮಾಲೇಕರ್ ಹಾಗೂ ಶ್ರೀ ಧೀರನ್ ಅಭಿಷೇಕ್ ಡೇವಿಡ್ ಇವರುಗಳು. ಇವರೆಲ್ಲರನ್ನೂ ತಂದೆ ದೇವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲೆಂದು ಸಭೆಯಾಗಿ ಹಾರೈಸುವವರಾಗಿದ್ದೇವೆ. ಕಳೆದ ವಾರದ ಕಾಣಿಕೆ ವಿವರ ಸಭಾವಂತಿಕೆಯಾಗಿ ಬಂದದ್ದು 11,900 ರೂಪಾಯಿಗಳು. ಕಾಣಿಕೆ ಚೀಲದಿಂದ ಬಂದು 11,320 ರೂಪಾಯಿಗಳು. ಕೃತಜ್ಞತಾ ಕಾಣಿಕೆಯಾಗಿ 4,000 ರೂಪಾಯಿಗಳು. ಜನ್ಮದಿನದ ಕಾಣಿಕೆ 9,000 ರೂಪಾಯಿಗಳು. ವಿವಾಹ ವಾರ್ಷಿಕೋತ್ಸವದ ಕಾಣಿಕೆ 400 ರೂಪಾಯಿಗಳು. ಇತರೆ 300 ರೂಪಾಯಿಗಳು. ಒಟ್ಟು 36,920 ರೂಪಾಯಿಗಳು. ಕಳೆದ ವಾರದಲ್ಲಿ ಸುಗ್ಗಿ ಹಾಗೂ ವಾರ್ಷಿಕ ಸ್ತೋತ್ರಾರ್ಪಣೆ ಆರಾಧನೆಯಲ್ಲಿ ಲಕೋಟೆಯಲ್ಲಿ ಬಂದಂತ ಕಾಣಿಕೆ 1,07,920 ರೂಪಾಯಿಗಳು. ಒಟ್ಟು ಸಂಗ್ರಹವಾದಂತ ಕಾಣಿಕೆ ಕಳೆದ ವಾರದಲ್ಲಿ 1,44,840 ರೂಪಾಯಿಗಳು. ಕಳೆದ ವಾರದಲ್ಲಿ ಸುಗ್ಗಿ ಹಬ್ಬ ಹಾಗೂ ಸ್ತೋತ್ರಾರ್ಪಣೆ ಆರಾಧನೆಯಲ್ಲಿ ಭಾಗವಹಿಸಿ ಹಬ್ಬದ ಕಾಣಿಕೆಯನ್ನು ನೀಡಿದಂತಹ ಸಭೆಯವರೆಲ್ಲರಿಗೂ ಸಭಾಪಾಲನಾ ಸಮಿತಿಯ ಪರವಾಗಿ ಹಾಗೂ ಸಭಾಪಾಲಕ ಪರವಾಗಿ ವಂದಿಸುವನಾಗಿದ್ದೇನೆ.
ಆರಾಧನೆಯ ನಂತರ ಮಹಿಳಾ ಅನ್ಯೋನ್ಯ ಕೂಟವನ್ನು ನಡೆಸಲಾಗುವುದು. ಮಹಿಳಾ ಅನ್ಯೋನ್ಯ ಕೂಟದ ಸದಸ್ಯರು ದೇವಾಲಯದಲ್ಲಿ ಸೇರಿ ಬರುವಂತೆ ಕೋರಲಾಗಿದೆ. ಕಾಣಿಕೆಯನ್ನು ನೀಡುವವರು ದೇವಾಲಯದ ಹೊರಗಡೆ ಹಾಗೂ ಸಭಾಶಾಲಾ ಕಟ್ಟಡದ ಹೊರಗಡೆ ಕಾಣಿಕೆಯ ಪೆಟ್ಟಿಗೆ ನೀಡಲಾಗಿದೆ. ಸಭಿಕರು ಕಾಣಿಕೆಯ ಪೆಟ್ಟಿಗೆಯಲ್ಲಿ ಕಾಣಿಕೆಯನ್ನ ಸಲ್ಲಿಸುವಂತೆ ಕೋರಲಾಗಿದೆ. ದೇವಾಲಯಕ್ಕೆ ಬಾರದೇ ಇರುವವರು ಹಾಗೂ ಕಾಣಿಕೆಯನ್ನು ನೀಡಲು ಇಚ್ಛಿಸುವವರು ಆನ್ಲೈನ್ ಮುಖಾಂತರ ನೀಡಬಹುದು. ಮುಂದಿನ ಭಾನುವಾರ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಆರಾಧನೆಯನ್ನ ನಡೆಸಲಾಗುವುದು. ಪ್ರಾರ್ಥನಾ ಸಮಯ. ನಮ್ಮ ಸಭೆಯಲ್ಲಿ ಜನ್ಮದಿನವನ್ನು ಕಂಡಂತವರಿಗೋಸ್ಕರವಾಗಿ ಮತ್ತು ವಿವಾಹ ವಾರ್ಷಿಕೋತ್ಸವನ ಕಂಡಂತವರಿಗೋಸ್ಕರ, ನಮ್ಮ ರಾಜ್ಯ ಮತ್ತು ನಮ್ಮ ದೇಶಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆಯಲ್ಲಿ ಕೆಲವು ಸಮಯವನ್ನು ಕಳೆಯೋಣ. ಪ್ರಾರ್ಥನೆ. ಭೂಮಿ ಆಕಾಶಗಳ ಒಡೆಯನಾದಂಥ ಸರ್ವಶಕ್ತನಾದಂಥ ದೇವರೇ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಕಳೆದ ವಾರವೆಲ್ಲ ನಮ್ಮನ್ನ ಕೈ ಹಿಡಿದು ನಡೆಸಿ ಬೇಕಾಗಿರುವಂತಹ ಅಗತ್ಯತೆಗಳನ್ನ ಪೂರೈಸಿ, ವಿಶೇಷವಾಗಿ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ನಮಗೆ ಉತ್ತಮವಾದಂತಹ ಆರೋಗ್ಯಗಳನ್ನ ನೀವು ದಯಪಾಲಿಸಿಕೊಟ್ಟು, ನಿಮ್ಮ ಆಲಯದಲ್ಲಿ ಬಂದು ನಿಮ್ಮನ್ನ ಸ್ತುತಿಸುವ ಹಾಗೆ, ನಿಮ್ಮನ್ನು ಕೊಂಡಾಡುವ ಹಾಗೆ, ನಿಮ್ಮ ವಾಕ್ಯಗಳನ್ನ ಕೇಳಿಸಿಕೊಳ್ಳುವ ಹಾಗೆ ಕೊಟ್ಟಂತ ಕೃಪೆಗಾಗಿ ನಿಮ್ಗೆ ಕೃತಜ್ಞತೆಯನ್ನ ನಾವು ಸಲ್ಲಿಸ್ತೇವೆ. ಪ್ರಾಮುಖ್ಯವಾಗಿ ತಂದೆಯಾದ ದೇವರೇ, ಕಳೆದ ದಿವಸಗಳಲ್ಲಿ ಮಾಡಿದ ಉಪಕಾರಗಳ ನೆನೆಸಿ ಬರಿಗೈಲಿ ನಾವು ಆಲಯಕ್ಕೆ ಬಾರದೆ ನೀವು ಕೊಟ್ಟದರಲ್ಲಿ ಅಲ್ಪವನ್ನು ತಂದು ಕಾಣಿಕೆಯಾಗಿಯೂ ಕೂಡ ನಾವು ಸಮರ್ಪಿಸುವುದಕ್ಕೆ ಸಿದ್ಧವಾಗಿದ್ದೇವೆ. ಆ ಕಾಣಿಕೆಗಳನ್ನ ನೀವು ಆಶೀರ್ವಾದ ಮಾಡಿರಿ. ಆ ಒಂದು ಕಾಣಿಕೆಯು ನಿಮ್ಮ ಸೇವೆಗೋಸ್ಕರವಾಗಿ ಉತ್ತಮದ ರೀತಿಯಲ್ಲಿ ಅದು ಉಪಯೋಗವಾಗಲಿಕ್ಕೆ ಆ ಒಂದು ಕೃಪೆಗೆ ನೀವು ಅದನ್ನ ನಡೆಸಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಮತ್ತೆ ಯಾರ್ಯಾರು ಕೃತಜ್ಞತಾ ಭಾವದಿಂದ ಕೃತಜ್ಞತಾ ಕಾಣಿಕೆಗಳನ್ನ ಕೊಡುವಂತವರಾಗಿದ್ದವರು ಆ ಕುಟುಂಬಗಳನ್ನ ಆಶೀರ್ವಾದ ಮಾಡಿರಿ. ಅವರ ಕುಟುಂಬದಲ್ಲಿ ನೀವು ಮಾಡಿದಂತೆ ಎಲ್ಲ ಉಪಕಾರಗಳಿಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಇನ್ನು ಹೆಚ್ಚಿನಂತ ರೀತಿಯಲ್ಲಿ ಒಂದು ಕುಟುಂಬವು ನಿನ್ನ ಮಹಿಮೆಗೋಸ್ಕರವಾಗಿ ಲೋಕದಲ್ಲಿ ಜೀವಿಸಲಿಕ್ಕೆ ಆ ಒಂದು ಕೃಪೆಗೆ ಅವರನ್ನು ಆಶೀರ್ವದಿಸಿ ಬಲಪಡಿಸಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಪ್ರಾಮುಖ್ಯವಾಗಿ ಸಂದರ್ಭದಲ್ಲಿ ಯಾರ್ಯಾರು ಜನ್ಮದಿನವನ್ನು ಕಂಡಿರುತ್ತಾರೋ ಸಹೋದರ ಸಹೋದರಿಯರನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ಅವರನ್ನ ನೀವು ಆಶೀರ್ವಾದ ಮಾಡಿರಿ ಸ್ವಾಮಿ. ಅವರ ಜೀವಿತದಲ್ಲಿ ಕೊಡಲ್ಪಟ್ಟಂತ ಮತ್ತೊಂದು ನೂತನವಾದಂತ ವರ್ಷಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ಒಂದು ಹೊಸದಾದಂತ ವರ್ಷದಲ್ಲಿ ಅವರು ಇನ್ನು ಹೆಚ್ಚಿನಂತ ಆರೋಗ್ಯ, ಬಲ, ಶಕ್ತಿಯನ್ನು ದಯಪಾಲಿಸಿಕೊಡಿರಿ. ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಏಳಿಗೆಯನ್ನು ದಯಪಾಲಿಸಿ, ಎಲ್ಲದಕ್ಕಿಂತ ಮಿಗಿಲಾಗಿ ನಿನ್ನ ವಾಕ್ಯದ ಜ್ಞಾನದಲ್ಲಿ ಹೆಚ್ಚಿನಂತ ರೀತಿಯಲ್ಲಿ ಅವರು ಬೆಳೆದು ನಿಮಗೆ ಮೆಚ್ಚುಗೆ ತರುವ ರೀತಿಯಲ್ಲಿ ಲೋಕದಲ್ಲಿ ಜೀವನ ಮಾಡಲಿಕ್ಕೆ ಆ ಒಂದು ಕೃಪೆಗೆ ಅವರನ್ನು ನೀವು ನಡೆಸಿರಿ ಎಂಬುದಾಗಿ ಸಮಯದಲ್ಲಿ ಬೇಡಿಕೊಳ್ಳುತ್ತೇವೆ. ಯಾರ್ಯಾರು ವಿವಾಹ ವಾರ್ಷಿಕೋತ್ಸವವನ್ನು ಕಂಡಿರುತ್ತಾರೋ ಆ ಒಂದು ಕುಟುಂಬಗಳಿಗೋಸ್ಕರ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆ ಒಂದು ಕುಟುಂಬಗಳನ್ನು ಕೂಡ ನೀವು ಆಶೀರ್ವಾದ ಮಾಡಿರಿ. ಅವರ ವೈವಾಹಿಕ ಜೀವಿತದಲ್ಲಿ ಕೊಡಲ್ಪಟ್ಟಂತ ನೂತನವಾದಂತಹ ವರ್ಷಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ಒಂದು ಹೊಸದಾದಂತ ವರ್ಷದಲ್ಲಿ ಕುಟುಂಬದ ಜೀವಿತದಲ್ಲಿ ಏನೇನು ಅಗತ್ಯತೆ ಇದೆಯೋ ಎಲ್ಲವನ್ನ ನೀವು ಒದಗಿಸಿಕೊಡಿರಿ ಸ್ವಾಮಿ. ಆ ಮೂಲಕವಾಗಿ ನೀನು ಹೆಚ್ಚಿನಂತ ರೀತಿಯಲ್ಲಿ ಕುಟುಂಬವಾಗಿ ನೀನು ಆಲಯದಲ್ಲಿ ಬಂದು ನಿನ್ನನ್ನು ಸ್ತುತಿಸಿ, ನಿನ್ನನ್ನು ಕೊಂಡಾಡಿ, ನಿನ್ನ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕೆ ಆ ಒಂದು ಕೃಪೆಗೆ ನೀವು ನಡೆಸಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಪ್ರಾಮುಖ್ಯವಾಗಿ ಒಂದು ದಿವಸದಲ್ಲಿ ಪ್ರೀತಿಯುಳ್ಳ ಎನೋಕ್ ಮತ್ತು ಅಮೃತ ಅವರಿಗೋಸ್ಕರ ಬೇಡಿಕೊಳ್ಳುತ್ತೇವೆ. ಅವರ ಒಂದು ವಿವಾಹವು ಮೈಸೂರಿನ ವೆಸ್ಲಿ ಕೆಥೀಡ್ರಲ್ ನಡೆಯುವಂತದ್ದಾಗಿದೆ ಸ್ವಾಮಿ. ನಡೆಯುವಂತಹ ಒಂದು ಶುಭ ವಿವಾಹದಲ್ಲಿ ನಿಮ್ಮ ಒಂದು ಪ್ರಸನ್ನತೆ ಇರಲಿ. ಉತ್ತಮವಾದಂತಹ ಒಂದು ಕಾರ್ಯದಲ್ಲಿ ನೆರವೇರಲಿ ಸ್ವಾಮಿ. ಯಾವುದೇ ಅಡೆತಡೆಗಳು, ಯಾವುದೇ ಸೈತಾನ ಶೋಧನೆಗಳು ಆಗದೆ ಎಲ್ಲಾ ಕಾರ್ಯವೂ ಕೂಡ ಸುಲಲಿತವಾದಂತಹ ರೀತಿಯಲ್ಲಿ ನಡೆದು ಅವರು ಸುರಕ್ಷಿತವಾದ ರೀತಿಯಲ್ಲಿ ಮತ್ತೆ ಬೆಂಗಳೂರು ಪಟ್ಟಣಕ್ಕೆ ಹಿಂದಿರಲಿಕ್ಕೆ ಆ ಒಂದು ಕೃಪೆಗೆ ನೀವು ನಡೆಸಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಮಾತ್ರವಲ್ಲದೆ ಈ ಒಂದು ಸಂದರ್ಭದಲ್ಲಿ ಯಾರ್ಯಾರು ಆಲಯಕ್ಕೆ ಬರಲಿಕ್ಕೆ ಆಗಲಿಲ್ಲವೋ ಅಂತ ಜನರಿಗೋಸ್ಕರವೂ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ವಿಶೇಷವಾಗಿ ನಮ್ಮ ಸಭೆಯ ಹಿರಿಯ ಸದಸ್ಯರುಗಳು ಮತ್ತು ಚಿಕ್ಕ ಮಕ್ಕಳನ್ನ ಇನ್ನೊಂದು ಜ್ಞಾಪಿಸಿಕೊಳ್ಳುತ್ತೇವೆ. ಇನ್ನು ಸಂದಿಗ್ಧ ಈ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳು ಇನ್ನು ಮತ್ತು ಹಿರಿಯ ಸದಸ್ಯರು ಆಲಯಕ್ಕೆ ಬಂದು ಸರಿಯಾದ ರೀತಿಯಲ್ಲಿ ನಿನ್ನ ಸ್ತುತಿಸಲು ನಿನ್ನನ್ನು ಕೊಂಡಾಡಲು ಆಗುತ್ತಿಲ್ಲ ಸ್ವಾಮಿ. ಅದರಿಂದ ನಿನ್ನ ಹಸ್ತಕ್ಕೆ ಪ್ರೀತಿಯುಳ್ಳ ಸಹೋದರ ಸಹೋದರಿಯರನ್ನ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಅವರು ಮನೆಗಳಲ್ಲಿ ಕುಳಿತುಕೊಂಡು ಆರಾಧನೆಗಳನ್ನ ನೋಡುವಾಗ, ಆರಾಧನೆಗಳನ್ನ ಮಾಡುವಾಗ ಮತ್ತು ನಿನಗೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡಿಕೊಳ್ಳುವಾಗ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ನೀವು ಕಿವಿಗೊಟ್ಟು ಆಲಿಸಿ ಅವರಿಗೆ ಬೇಕಾದಂತಹ ಎಲ್ಲಾ ರೀತಿಯ ಅಗತ್ಯತೆಗಳನ್ನ ನೀವು ಪೂರೈಸಿ. ವಿಶೇಷವಾಗಿ ನಮ್ಮ ಸಭೆಯ ಮಕ್ಕಳಿಗೋಸ್ಕರ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಎಲ್ಲಾ ಮಕ್ಕಳುಗಳು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅನ್ನು ಅವರು ಫೇಸ್ ಮಾಡುವಂತವರಾಗಿದ್ದಾರೆ. ಆನ್ಲೈನ್ ಮೂಲಕವಾಗಿ ಎಲ್ಲಾ ಎಕ್ಸಾಮ್ಗಳನ್ನ ಅವರು ಬರೆಯುವಂತವರಾಗಿದ್ದಾರೆ ಸ್ವಾಮಿ. ಅದರಿಂದ ಬರೆಯುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳಿಗೆ ಒಳ್ಳೆ ಜ್ಞಾನ, ಬಲ, ಶಕ್ತಿಯನ್ನ, ಒಳ್ಳೆ ಆರೋಗ್ಯವನ್ನ ದಯಪಾಲಿಸಿಕೊಡಿರಿ. ಈ ಒಂದು ಎಕ್ಸಾಮಿನೇಷನ್ ಟೈಮಲ್ಲಿ ಯಾವುದೇ ತೊಂದರೆಗಳು, ಸಮಸ್ಯೆಗಳು ಅವರಿಗೆ ಆಗದಿರುವ ಹಾಗೆ ನೋಡಿಕೊಳ್ಳಿರಿ ಸ್ವಾಮಿ. ಆ ಮೂಲಕವಾಗಿ ಉತ್ತಮದ ರೀತಿಯಲ್ಲಿ ಒಳ್ಳೆ ಅಂಕವನ್ನು ಪಡೆದವರು ಉತ್ತೀರ್ಣರಾಗಲಿಕ್ಕೆ ಆ ಒಂದು ಕೃಪೆಗೂ ಕೂಡ ನೀವು ನಡೆಸಿರಿ ಎಂಬುದಾಗಿ ಈ ಸಮಯದಲ್ಲಿ ಬೇಡಿಕೊಳ್ಳುತ್ತೇವೆ. ಪ್ರಾಮುಖ್ಯವಾಗಿ ಸಮಯದಲ್ಲಿ ನಮ್ಮ ಸಭೆ ಹಿರಿಯ ಸದಸ್ಯರಂತ ಜಿ ರವಿಕುಮಾರ್ ಅವರಿಗೋಸ್ಕರ ಬೇಡಿಕೊಳ್ಳುತ್ತೇವೆ. ಅವರು ಕೂಡ ಕಳೆದ ವಾರಗಳಲ್ಲಿ ಅನಾರೋಗ್ಯದ ನಿಮಿತ್ತ ಆಸ್ಪತ್ರೆಯಲ್ಲಿ ದಾಖಲಾಗಿ ಈಗ ನಿನ್ನ ಒಂದು ಆಶೀರ್ವಾದದ ಮೇಲೆಗೆ ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ಹಿಂದಿರುಗಿದ್ದಾರೆ ಸ್ವಾಮಿ. ಇನ್ನು ಹೆಚ್ಚಿನಂತ ಆರೋಗ್ಯ, ಬಲ, ಶಕ್ತಿಯನ್ನು ಅವರಿಗೆ ಮತ್ತು ಅವರ ಕುಟುಂಬದ ಎಲ್ಲಾ ಸದಸ್ಯರಿಗೆ ನೀವು ದಯಪಾಲಿಸಿಕೊಟ್ಟು ಕೈ ಹಿಡಿದು ನಡೆಸಿರಿ ಎಂಬುದಾಗಿ ಈ ಸಮಯದಲ್ಲಿ ಬೇಡಿಕೊಳ್ಳುತ್ತೇವೆ. ಮತ್ತೊಳಗೆ ಇನ್ನು ಯಾರು ಅನಾರೋಗ್ಯದ ನಿಮಿತ್ತ ಬಳಲುತ್ತಿದ್ದಾರೆ ಅವರಿಗೋಸ್ಕರ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ನೀನು ಹೇಳಿದಿ, ನಾನೇ ಆರೋಗ್ಯದಾಯಕನು, ನನ್ನನ್ನು ಬೇಡಿಕೊಳ್ಳುವಂತ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಆರೋಗ್ಯವನ್ನು ನೀಡಲು ನಾನು ಶಕ್ತನಾಗಿದ್ದೇನೆ ಎಂಬುದಾಗಿ.
ಆದ್ರಿಂದ ತಂದೆ ದೇವರೇ, ಹೆಚ್ಚಿನಂತ ಆರೋಗ್ಯ ಬಲ ಶಕ್ತಿಯನ್ನ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಸಭೆಯ ಪ್ರತಿಯೊಬ್ಬ ಸದಸ್ಯರಿಗೂ ನೀವು ದಯಪಾಲಿಸಿಕೊಡಿರಿ ಎಂಬುದಾಗಿ ಸಮಯದಲ್ಲಿ ಬೇಡಿಕೊಳ್ಳುತ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕರೋನಾ ವೈರಸ್ ಎಂಬುವಂಥದ್ದಾಗಲಿ, ಕ್ಯಾಟ್ಕ್ಯೂ ವೈರಸ್ ಎಂಬುವಂಥದ್ದಾಗಲಿ ಯಾವುದೂ ಕೂಡ ನಮ್ಮ ಸಭೆಯ ಯಾವುದೇ ಸದಸ್ಯರಿಗೆ ಅದು ತಟ್ಟದಿರುವ ಹಾಗೆ ನೀವು ಮಾಡಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆದಷ್ಟು ಬೇಗನೆ ಒಂದು ಕರೋನಾ ವೈರಸ್ ಸಂಪೂರ್ಣವಾದಂತ ರೀತಿಯಲ್ಲಿ ತನ್ನ ಎಲ್ಲಾ ಶಕ್ತಿಗಳು ಆತನ ಶಕ್ತಿಗಳು ನಿಷ್ಕ್ರಿಯಗೊಳ್ಳಲಿ ಸ್ವಾಮಿ. ನಮ್ಮ ಭಾರತ ದೇಶ, ಇಡೀ ಪ್ರಪಂಚವು ಕರೋನಾ ಮುಕ್ತ ಒಂದು ದೇಶ ಪ್ರಪಂಚವಾಗಿ ಮಾರ್ಪಡಲಿಕ್ಕಾಗುವ ಕೃಪೆಗೆ ನಡೆಸಿರಿ. ಹೌದು ಸ್ವಾಮಿ, ಎಷ್ಟೋ ಸೈಂಟಿಸ್ಟ್ಗಳಿಂದ ವೈದ್ಯರಿಂದ ಆಗದೇ ಇರುವಂತಹ ಕಾರ್ಯವನ್ನ ಮಾಡಲು ಶಕ್ತನಾದ ದೇವರು ನೀನು ನಮಗಿದ್ದಿ ಸ್ವಾಮಿ. ಆದ್ರಿಂದ ನಿನ್ನ ಹಸ್ತಕ್ಕೆ ಒಂದು ಕಾರ್ಯವನ್ನು ಒಪ್ಪಿಸಿಕೊಡುತ್ತೇವೆ. ಆದಷ್ಟು ಬೇಗನೆ ಎಲ್ಲಾ ರೀತಿಯಾದ ಸಂಕಷ್ಟಗಳಿಂದ ನಮ್ಮೆಲ್ಲರನ್ನು ನೀವು ಬಿಡುಗಡೆಗೊಳಿಸಿ. ಯಾಕೆ ನಿನ್ನ ವಾಕ್ಯ ತಿಳಿಸ್ತದೆ, ಎಲ್ಲ ಈ ಕಷ್ಟ ಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ಕೂಡ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ. ಆದ್ರಿಂದ ನಾವು ನಿನ್ನ ಬಳಿಗೆ ಓಡಿ ಬರುವಂತವರಾಗಿದ್ದೇವೆ ಸ್ವಾಮಿ. ನೀನೊಬ್ಬನೇ ನಮಗೆ ರಕ್ಷಣೆ ನೀಡಲು ಸಾಧ್ಯ. ಆದ್ರಿಂದ ನಿನ್ನ ರಕ್ಷಾ ಕವಚವನ್ನ ನಮ್ಮ ಸಭೆಯ ಪ್ರತಿಯೊಬ್ಬ ಸದಸ್ಯರ ಮೇಲೆ ನೀನು ಹೊದಿಸು ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ಆ ಮೂಲಕವಾಗಿ ಅವರು ಎಲ್ಲೇ ಕೆಲಸ ಕಾರ್ಯಗಳಿಗೆ ಹೋಗಿ ಬರಲಿ, ಮನೆಯ ಎಲ್ಲಾ ಕೆಲಸ ಕಾರ್ಯ ನೋಡಿಕೊಳ್ಳುವ ಸಂದರ್ಭಗಳಲ್ಲಿ ಯಾವುದೇ ಅನಾಹುತಗಳು, ಯಾವುದೇ ಸಮಸ್ಯೆಗಳು, ಯಾವುದೇ ಅನಾರೋಗ್ಯತೆಗಳು ಅವರಿಗೆ ಬಾರದಿರುವ ಹಾಗೆ ನೋಡಿಕೊಳ್ಳಿ ಸ್ವಾಮಿ. ಎಲ್ಲರೂ ಕೂಡ ಆರೋಗ್ಯವಂತರಾಗಿದ್ದುಕೊಂಡು, ಹೌದು ನನ್ನ ಸ್ವಾಮಿ ನನ್ನನ್ನು ಕಾಪಾಡಿದ್ದನ್ನು ನನಗೆ ಬೇಕಾದಂತಹ ಸುರಕ್ಷತೆಯನ್ನು ದಯಪಾಲಿಸಿಕೊಟ್ಟನು ಎಂಬುದಾಗಿ ಸಾಕ್ಷಿಯ ರೂಪದಲ್ಲಿ ಅವರು ಮಾಡುವಂತ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಮತ್ತು ಅವರ ನೆರೆ ಹೊರೆಯ ಮಧ್ಯದಲ್ಲಿ ಅದನ್ನು ಸಾಕ್ಷಿಯಾಗಿ ಹೇಳಲಿಕ್ಕಾಗುವ ಕೃಪೆಗೆ ನೀವು ನಡೆಸಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ನಾಥವಲ್ಲದೆ ಇವತ್ತಿನ ದಿವಸದ ವಾಕ್ಯ ಸಂದೇಶವನ್ನು ಸಾರಿದಂತ ಪ್ರೀತಿಯುಳ್ಳ ಸ್ವಾಮಿ ಪ್ರಶಾಂತ್ ಅವರಿಗೋಸ್ಕರವೂ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಅವರಿಗೆ ಕೊಡಲ್ಪಟ್ಟಂತ ಉತ್ತಮವಾದಂತ ಜ್ಞಾನಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಈ ಒಂದು ಮನೆವಾರ್ತೆಯ ಒಂದು ಸಂಗತಿಯನ್ನು ಉತ್ತಮದ ರೀತಿಯಲ್ಲಿ ಅವರು ಬಿಡಿಸಿ ತಿಳಿಸಿದ್ದಾರೆ. ಅದರಿಂದ ಪ್ರಾಪಂಚಿಕವಾದಂತ ಯಾವುದೇ ರೀತಿಯಾದ ಹಣದ ಆಸೆಯಿಂದ ನಾವು ಲೋಕದಲ್ಲಿ ಜೀವನವನ್ನು ಮಾಡದೆ ನಮಗೆ ಇರುವಂತಹ ಒಂದು ಗಂಟು ಅದನ್ನು ಪರಲೋಕದಲ್ಲಿ ಸ್ವಾಮಿ ಅದಕ್ಕೋಸ್ಕರವಾಗಿ ನಾವು ತವಕ ಪಡಲಿಕ್ಕಾಗುವ ಒಂದು ಕೃಪೆಗೆ ನಮ್ಮನ್ನ ಸಾಧನವನ್ನಾಗಿ ಉಪಯೋಗಿಸಿರಿ ಎಂಬುದಾಗಿ ಸಮಯದಲ್ಲಿ ಬೇಡಿಕೊಳ್ಳುತ್ತೇವೆ. ಪ್ರೀತಿಯ ಸಹೋದರನ ಇನ್ನು ಹೆಚ್ಚಿನಂತ ರೀತಿಯಲ್ಲಿ ನಿಮ್ಮ ಸೇವೆಯಲ್ಲಿ ಅವರನ್ನು ಉಪಯೋಗ ಮಾಡಿಕೊಳ್ಳಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಅವರನ್ನ, ಅವರ ಪತ್ನಿಯನ್ನ, ಅವರ ಮಕ್ಕಳನ್ನ, ವಿಶೇಷವಾಗಿ ಅವರ ತಂದೆ ತಾಯಿಗಳನ್ನ ನಮಗೆ ಜ್ಞಾಪಿಸಿಕೊಳ್ತೇವೆ. ಕಳೆದ ದಿವಸದಲ್ಲಿ ವೈವಾಹಿಕ ಒಂದು ವಾರ್ಷಿಕೋತ್ಸವನ ಅವರು ಆಚರಿಸಿಕೊಂಡಿದ್ದಾರೆ ಸ್ವಾಮಿ. 52ನೇ ವರ್ಷದ ಒಂದು ವಾರ್ಷಿಕೋತ್ಸವದಲ್ಲಿ ಕೊಡಲ್ಪಟ್ಟಂತ ಎಲ್ಲಾ ಆಶೀರ್ವಾದಗಳಿಗಾಗಿ ಕೂಡ ನಾವು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಇನ್ನು ಉತ್ತಮವಾದ ರೀತಿಯಲ್ಲಿ ಈ ಇಡೀ ಕುಟುಂಬವನ್ನ ನೀವು ಆಶೀರ್ವದಿಸಿ ನಿನ್ನ ಸೇವೆಯಲ್ಲಿ ಉಪಯೋಗ ಮಾಡಿಕೊಳ್ಳಿರಿ ಎಂಬುದಾಗಿ ಈ ಸಮಯದಲ್ಲಿ ನಾವು ವಿನ್ನವಿಸುವಂತವರಾಗಿದೆ. ನಮ್ಮ ಸಭಾಪಾಲನ ಸಮಿತಿಯ ಪ್ರತಿಯೊಬ್ಬ ಸದಸ್ಯರನ್ನ ಹೆಸರಸರಾಗಿ ನೀವು ಆಶೀರ್ವಾದ ಮಾಡಿರಿ. ಕೊಡಲ್ಪಟ್ಟಂತಹ ಜವಾಬ್ದಾರಿಯನ್ನು ಉತ್ತಮದ ರೀತಿಯಲ್ಲಿ ಅವರು ನಿಭಾಯಿಸಲು ಅವರಿಗೆ ಬೇಕಾದಂತ ಜ್ಞಾನ, ಬಲ, ಶಕ್ತಿಯನ್ನ, ಆರೋಗ್ಯವನ್ನ ಹೇರಳುವಂತ ರೀತಿಯಲ್ಲಿ ನೀವು ದಯಪಾಲಿಸಿಕೊಡಿರಿ. ನಮ್ಮ ಸಭೆಯ ಮಹಿಳೆಯರನ್ನ, ಯವನಸ್ಥರನ್ನ ನೀನು ಮುಂದೆ ಜ್ಞಾಪಿಸಿಕೊಳ್ಳುತ್ತೇವೆ. ಅವರನ್ನು ಕೂಡ ನೀವು ಆಶೀರ್ವಾದ ಮಾಡಿರಿ ಸ್ವಾಮಿ. ವಿಶೇಷವಾಗಿ ಮಹಿಳೆಯರು ಮಾಡುವಂತ ಎಲ್ಲಾ ಕಾರ್ಯಗಳಲ್ಲಿ ನೀವು ಅವರಿಗೆ ಬೇಕಾದಂತ ಸಕಲ ದಿವ್ಯ ಆಶೀರ್ವಾದ ದಯಪಾಲಿಸಿಕೊಡ್ತಾ ಬಂದಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರು ಒಟ್ಟಾಗಿ ಸೇರಿ ನಿನ್ನ ಒಂದು ಸೇವೆಯಲ್ಲಿ ಮುಂದುವರಿಯಲಿಕ್ಕೆ ಆ ಒಂದು ಕೃಪೆಗೆ ನೀವು ನಡೆಸಿರಿ. ಪ್ರಾಮುಖ್ಯವಾಗಿ ನಮ್ಮ ಯವನಸ್ಥ ಮಕ್ಕಳಿಗೋಸ್ಕರವೂ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಈ ಒಂದು ಸಂಕಷ್ಟದ ಪರಿಸ್ಥಿತಿಗಳಲ್ಲಿ ಅವರು ಯಾವ ಕಡೆ ಹೋದರೆ ನಮಗೆ ಸುರಕ್ಷತೆ ಉಂಟು ಎಂಬುದಾಗಿ ಕೊಳ್ಳಲಾಡುವಂತವರಾಗಿದ್ದಾರೆ ಸ್ವಾಮಿ. ಅದರಿಂದ ತಂದೆ ದೇವರೇ, ನಿನ್ನ ಎಲ್ಲಾ ಯವನಸ್ಥ ಮಕ್ಕಳನ್ನ ನೀವು ಆಶೀರ್ವದಿಸಿ ಬಲಪಡಿಸಿರಿ. ಒಳ್ಳೆ ಆರೋಗ್ಯ, ಬಲ, ಶಕ್ತಿಯನ್ನು ಕೊಡಿರಿ. ಉತ್ತಮವಾದ ರೀತಿಯಲ್ಲಿ ನಿನ್ನ ಒಂದು ಭಯಭಕ್ತಿಯಲ್ಲಿ ಬೆಳೆದು ನೀನು ಕೊಡುವಂತ ಆಶೀರ್ವಾದಗಳನ್ನು ಹೊಂದಿದಂತವರಾಗಿ ಲೋಕದಲ್ಲಿ ಜೀವನ ಮಾಡಲಿಕ್ಕೆ ಆ ಒಂದು ಕೃಪೆಗೆ ಅವರನ್ನ ನಡೆಸಿರಿ. ಪ್ರಾಮುಖ್ಯವಾಗಿ ನಮ್ಮ ಬೆಂಗಳೂರು ಪಟ್ಟಣವನ್ನ, ಯಲಹಂಕ ಪಟ್ಟಣವನ್ನ ಇದಕ್ಕೆ ಒಪ್ಪಿಸಿಕೊಡುತ್ತೇವೆ. ಹೌದು ಸ್ವಾಮಿ, ಕಷ್ಟದ ಪರಿಸ್ಥಿತಿಯಲ್ಲಿ ಎಲ್ಲಾ ಜನರು ಜೀವಿಸುವಂತವರಾಗಿದ್ದಾರೆ, ಭಯದ ವಾತಾವರಣದಲ್ಲಿ ಜೀವಿಸುವಂತವರಾಗಿದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿರುವಾಗ ನಮ್ಮ ಬೆಂಗಳೂರು ಪಟ್ಟಣವನ್ನ ನೀವು ಆಶೀರ್ವದಿಸಿ ಬಲಪಡಿಸಿರಿ. ನಿನ್ನ ವಾಕ್ಯದ ಮೂಲಕವಾಗಿ ನಮಗೆ ಸ್ವಾಂತನವನ್ನ ನೀವು ದಯಪಾಲಿಸಿಕೊಳ್ಳಿರಿ. ಹೌದು ಸ್ವಾಮಿ, ಹೆಚ್ಚಿನಂತ ಸಂಖ್ಯೆಯಲ್ಲಿ ಸೇವಕರುಗಳನ್ನೇ ತೇಳಿಸಿರಿ. ಆ ಮೂಲಕವಾಗಿ ನಿಮ್ಮ ಶುಭ ವಾರ್ತೆ ಇಡೀ ಬೆಂಗಳೂರು ಪಟ್ಟಣದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಅದು ತಲುಪಲಿ ಸ್ವಾಮಿ. ಆ ಮೂಲಕವಾಗಿ ನೀನೇ ಜೀವ ಸ್ವರೂಪನಾದ ದೇವರು ಎಂಬುದಾಗಿ ಎಲ್ಲರೂ ಕೂಡ ಗ್ರಹಿಸಿಕೊಂಡಂತವರಾಗಿ ಲೋಕದಲ್ಲಿ ಜೀವನ ಮಾಡಲಿಕ್ಕೆ ಆ ಒಂದು ಕೃಪೆಗೆ ನೀವು ನಡೆಸಿರಿ. ನಮ್ಮ ಮುಖ್ಯಮಂತ್ರಿ ಅವರನ್ನ ಮತ್ತು ಅವರ ಮಂತ್ರಿ ಮಂಡಲದ ಪ್ರತಿಯೊಬ್ಬ ಸದಸ್ಯರನ್ನು ನಮ್ಗೆ ಜ್ಞಾಪಿಸಿಕೊಳ್ಳುತ್ತೇವೆ. ಬೇಕಾದ ಹೆಚ್ಚಿನಂತ ಜ್ಞಾನ, ಬಲ, ಶಕ್ತಿಯನ್ನು ಕೊಟ್ಟು ಉತ್ತಮದ ರೀತಿಯಲ್ಲಿ ಎಲ್ಲಾ ಪರಿಸ್ಥಿತಿಗಳನ್ನು ನಿಭಾಯಿಸಲು ಅವರಿಗೆ ಬೇಕಾದಂತಹ ಸಕಲ ದಿವ್ಯ ಆಶೀರ್ವಾದವನ್ನು ದಯಪಾಲಿಸಿಕೊಡಿರಿ. ವಿಶೇಷವಾಗಿ ನಾರ್ತ್ ಕರ್ನಾಟಕದಲ್ಲಿ ಇರುವಂತಹ ಒಂದು ಪ್ರವಾಹದ ಪರಿಸ್ಥಿತಿಯನ್ನ ನೀವು ಬಲ್ಲಂತವರಾಗಿದ್ದೇವೆ ಸ್ವಾಮಿ. ಆ ಪ್ರವಾಹಕ್ಕೆ ಸಿಕ್ಕಿ ಹಾಕಿಕೊಂಡು ಹಲವಾರು ಕುಟುಂಬಗಳು ಬೀದಿ ಪಾಲಾಗಿವೆ, ಕಷ್ಟದಲ್ಲಿವೆ, ಸಂಕಷ್ಟದಲ್ಲಿದ್ದೇವೆ ಸ್ವಾಮಿ. ಅದರಿಂದ ತಂದಿದ್ದೇವೆ ಅಂತವರನ್ನ ಕೂಗುಗಳನ್ನ ನೀನು ಕೇಳಿಸಿಕೊಳ್ಳುವಂತ ದೇವರಾಗಿದೆ. ಒಂದು ಸಭೆಯಾಗಿ ನಿನ್ನಲ್ಲಿ ಭಿನ್ನವಿಸುತ್ತೇವೆ ತಂದೆ ದೇವರೇ. ಆ ಎಲ್ಲಾ ಕುಟುಂಬಗಳನ್ನು ನೀವು ಆಶೀರ್ವದಿಸಿ ಬಲಪಡಿಸಿರಿ ಸ್ವಾಮಿ. ಅವ್ರಿಗೆ ಏನೇನು ಅಗತ್ಯ ಇದೆ ಎಲ್ಲ ಅಗತ್ಯತೆ ನೀವು ದಯಪಾಲಿಸಿಕೊಡಿರಿ ಮತ್ತು ಒಂದು ಸುರಕ್ಷಿತವಾದಂತಹ ಸ್ಥಳಕ್ಕೆ ಅವರಿಗೆ ನೀವು ಸ್ಥಳಾಂತರಿಸಿರಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ಆ ಮೂಲಕವಾಗಿ ಉತ್ತಮದ ರೀತಿಯಲ್ಲಿ ಹೌದು ನಮ್ಮ ಯೇಸು ಸ್ವಾಮಿ ನಮ್ಮನ್ನ ಕಾಪಾಡಿದನು ಎಂಬುದಾಗಿ ಮುಂದಿನ ದಿವಸಗಳಲ್ಲಿ ನಿನ್ನನ್ನ ಹೆಚ್ಚಿನಂತ ರೀತಿಯಲ್ಲಿ ಆತುಕೊಂಡು ಅವರು ಜೀವನ
ಜೀವನ ಮಾಡಲಿಕ್ಕೆ ಆ ಒಂದು ಕೃಪೆಗೆ ನಡೆಸಿರಿ. ಇಡೀ ಕರ್ನಾಟಕ ರಾಜ್ಯ ಸಂಪೂರ್ಣವಂತ ರೀತಿಯಲ್ಲಿ ಅದು ಆಶೀರ್ವದಿಸಲ್ಪಟ್ಟಂತ ರಾಜ್ಯವಾಗಬೇಕು, ನಿನ್ನನ್ನು ಕಂಡುಕೊಂಡಂತ ಒಂದು ರಾಜ್ಯವಾಗಬೇಕು ಸ್ವಾಮಿ. ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬೊಬ್ಬರನ್ನ ನೀವು ಆಶೀರ್ವದಿಸಿ ಬಲಪಡಿಸಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಆದಷ್ಟು ಬೇಗನೆ ಆ ಎಲ್ಲಾ ಪ್ರವಾಹದ ಪರಿಸ್ಥಿತಿಗಳು ಅದು ತಿಳಿಯಾಗಲಿ ಸ್ವಾಮಿ. ಮುಂದಿನ ದಿವಸಗಳಲ್ಲಿ ನಿನಗೆ ಭಯಭಕ್ತಿಯುಳ್ಳ ಜನರಾಗಿ ಎಲ್ಲರೂ ಜೀವಿಸಲಿಕ್ಕೆ ಆ ಒಂದು ಕೃಪೆಗೆ ನಡೆಸಿರಿ. ಇಡೀ ನಮ್ಮ ದೇಶವನ್ನ ನಿನಗೆ ಒಪ್ಪಿಸಿಕೊಡುತ್ತೇವೆ. ದೇಶದ ಪ್ರಧಾನಮಂತ್ರಿಯವರನ್ನ ಮತ್ತು ಗೃಹ ಮಂತ್ರಿಯವರನ್ನ ನಿನ್ನ ಮುಂದೆ ಜ್ಞಾಪಿಸಿಕೊಳ್ಳುತ್ತೇವೆ. ಪ್ರತಿಯೊಬ್ಬೊಬ್ಬರ ಸಂಸದರನ್ನ ನಿನ್ನ ಮುಂದೆ ಜ್ಞಾಪಿಸಿಕೊಳ್ತೇವೆ. ಪ್ರತಿಯೊಬ್ಬೊಬ್ಬರ ಮೇಲೆ ನಿಮ್ಮ ಕೃಪೆ ಇರಲಿ ಸ್ವಾಮಿ. ಒಳ್ಳೆ ಜ್ಞಾನ ಬಲ ಶಕ್ತಿಯನ್ನು ಕೊಡಿರಿ. ಉತ್ತಮವಾದ ರೀತಿಯಲ್ಲಿ ಎಲ್ಲಾ ಕಾರ್ಯಗಳನ್ನು ಅವರು ಕೈಗೆತ್ತಿಕೊಳ್ಳಲಿ ಸ್ವಾಮಿ. ಮುಂದಿನ ದಿವಸಗಳಲ್ಲಿ ಒಂದು ಚುನಾವಣೆಯೂ ಕೂಡ ಸಿದ್ಧತೆಗೊಳ್ತಾ ಇದೆ ಸ್ವಾಮಿ. ಉತ್ತಮವಾದಂತ ನಾಯಕರುಗಳನ್ನು ಕೂಡ ನಮಗೆ ದಯಪಾಲಿಸಿಕೊಡಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ನಮ್ಮ ಭಾರತ ದೇಶದಿಂದ ಪ್ರತಿಯೊಂದು ಸ್ಟೇಟ್ ಗಳನ್ನ ನೀವು ಆಶೀರ್ವಾದ ಮಾಡಿರಿ. ಪ್ರತಿಯೊಂದು ಸ್ಟೇಟ್ ಗಳಲ್ಲೂ ಕೂಡ ನಿನ್ನ ಒಂದು ವಾಕ್ಯ ಹೆಚ್ಚಿನಂತ ರೀತಿಯಲ್ಲಿ ಅದು ಪ್ರಸರಿಸಲಿ ಸ್ವಾಮಿ. ನಿನ್ನನ್ನ ಕಂಡುಕೊಂಡಂತ ಜನರಾಗಿ ನಾವೆಲ್ಲರೂ ಕೂಡ ಭಾರತ ದೇಶದಲ್ಲಿ ಜೀವಿಸಲಿಕ್ಕೆ ಒಂದು ಕೃಪೆಗೆ ನಮ್ಮನ್ನ ನಡೆಸಿರಿ. ಉತ್ತಮವಾದಂತ ನೈಸರ್ಗಿಕ ಸಂಪನ್ಮೂಲಗಳಿಂದ ಇರುವಂತಹ ಒಂದು ದೇಶದಲ್ಲಿ ನಮ್ಮನ್ನ ಇಟ್ಟಿದಿರಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಕೆ ಮಾಡಿಕೊಳ್ಳಬೇಕು. ಬರೀ ಐಶ್ವರ್ಯವಂತರಿಗೆ ಮಾತ್ರ ಒಂದು ಕೆಲವು ಸ್ಥಳಗಳು ಮೀಸಲಾಗಿದೆ ಸ್ವಾಮಿ. ಆದರೆ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಪಕ್ಷಪಾತವಿಲ್ಲದೆ ಅದು ಹಂಚಲ್ಪಡಬೇಕು ಸ್ವಾಮಿ. ಆಗ ಮಾತ್ರ ಎಲ್ಲರೂ ಕೂಡ ಸಮೃದ್ಧಿಯಾಗಿ ಈ ಲೋಕದಲ್ಲಿ ಜೀವನ ಮಾಡಲು ಸಾಧ್ಯ. ಈ ಒಂದು ಕಾರ್ಯವನ್ನು ಆದಷ್ಟು ಬೇಗನೆ ನೀವು ಮಾಡಿ ನಾವೆಲ್ಲರೂ ಕೂಡ ಸಂತೋಷದಿಂದ ಸಮಾಧಾನದಿಂದ ನಿನ್ನಗೆ ಮಹಿಮ ತರುವ ರೀತಿಯಲ್ಲಿ ಲೋಕದಲ್ಲಿ ಜೀವನ ಮಾಡಲಿಕ್ಕೆ ಆ ಒಂದು ಕೃಪೆಗೆ ನಡೆಸಿರಿ. ವಿಶೇಷವಾಗಿ ನಮ್ಮ ಡಯಾಸಿಸ್ಗೋಸ್ಕರ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಡಯಾಸಿಸ್ ನಲ್ಲಿರುವಂತಹ ಪ್ರತಿಯೊಬ್ಬ ಸಹೋದರ ಸಹೋದರ ನೀವು ಆಶೀರ್ವಾದ ಮಾಡಿರಿ. ಬಿಷಪರನ್ನ ನೀವು ಆಶೀರ್ವದಿಸಿರಿ. ಹೌದು ಸ್ವಾಮಿ, ಬೇಕಾದಂತ ಹೆಚ್ಚಿನ ಜ್ಞಾನ ಬಲ ಶಕ್ತಿಯನ್ನ ನೀವು ದಯಪಾಲಿಸಿಕೊಡಿರಿ. ಒಳ್ಳೆಯ ಆಡಳಿತವನ್ನ ಅವರು ಮಾಡಲಿಕ್ಕೆ ಅವರಿಗೆ ಬೇಕಾದಂತ ಜ್ಞಾನದಿಂದ ನೀವು ತುಂಬಿಸಿ ನಡೆಸಿರಿ. ವಿಶೇಷವಾಗಿ ಡಯಾಸಿಸ್ ನ ಒಂದು ಆಫೀಸ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಕ್ಲೋಸ್ ಆಗಿದೆ ಸ್ವಾಮಿ. ಇರುವಂತಹ ಕ್ರಿಸ್ಟೋಫರ್ ಅವರಿಗೆ ಒಂದು ಕರೋನಾ ವೈರಸ್ ಆ ಒಂದು ರೋಗದಲ್ಲಿ ಬಳಲುವಂತವರಾಗಿದ್ದಾರೆ. ಆ ಸಹೋದರರನ್ನ ನೀವು ಮುಟ್ಟಿ ಬಲಪಡಿಸಿರಿ. ಅದರ ನಿಮಿತ್ತವಾಗಿ ಇಡೀ ಡಯಾಸಿಸ್ ನ ಸ್ಟಾಫ್ ಗಳೆಲ್ಲರೂ ಕೂಡ ಭಯಭೀತರಾಗಿ ಲೋಕದಲ್ಲಿ ಜೀವಿಸುವಂತವರಾಗಿದ್ದಾರೆ. ತಂದೆ ದೇವರೇ, ಅವರೆಲ್ಲರೂ ಕೂಡ ಮನ ಮರುಗಿ ನಿನ್ನನ್ನು ಕೂಗಿಕೊಳ್ಳಲಿ ಸ್ವಾಮಿ. ನಿನ್ನನ್ನು ಕೂಗಿಕೊಳ್ಳುವಾಗ ಅವರು ಸದುತ್ತರವನ್ನು ದಯಪಾಲಿಸಿಕೊಟ್ಟು ಆದಷ್ಟು ಬೇಗನೆ ಡಯಾಸಿಸ್ ಆಫೀಸ್ ಅದು ಓಪನ್ ಆಗಿ ಎಲ್ಲರೂ ಕೂಡ ಸ್ವತಂತ್ರರಾಗಿ, ಹೌದು ನಮ್ಮ ಸ್ವಾಮಿ ನಮ್ಮನ್ನ ಕಾಪಾಡಿದನು ಎಂಬುದಾಗಿ ಮುಂದಿನ ದಿವಸಗಳಲ್ಲಿ ಎಲ್ಲಾ ತಮ್ಮ ತಪ್ಪುಗಳನ್ನ ಅವರು ಅರಿಕೆ ಮಾಡಿಕೊಂಡು ಮಾನಸಾಂತರ ಪಟ್ಟಿ ಲೋಕದಲ್ಲಿ ಜೀವನ ಮಾಡಲಿಕ್ಕೆ ಆ ಒಂದು ಕೃಪೆಗೆ ನೀವು ನಡೆಸಿರಿ ಸ್ವಾಮಿ. ಮತ್ತು ನಮ್ಮ ಡಯಾಸಿಸ್ ನಲ್ಲಿ ಯಾವುದೇ ಕೊರತೆ ಬಾರದಿರುವ ಹಾಗೆ ನೀವು ನೋಡಿಕೊಳ್ಳಿರಿ ಎಂಬುದಾಗಿ ಕೂಡ ಈ ಸಮಯದಲ್ಲಿ ಬೇಡಿಕೊಳ್ಳುತ್ತೇವೆ. ಮತ್ತೊಂದು ಆವೃತ್ತಿ ತಂದೆ ದೇವರೇ, ನಮ್ಮೆಲ್ಲರನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ಮುಂಬರುವಂತ ವಾರವೆಲ್ಲ ನೀವೇ ನಮ್ಮ ಸಂಗಡಿಗನಾಗಿರಿ. ನಮಗೆ ಬೇಕಾದಂತ ಎಲ್ಲ ಅಗತ್ಯತೆಗಳನ್ನ ಪೂರೈಸಿರಿ. ನೀವು ನಮ್ಮ ಜೊತೆಗಾರರಾಗಿದ್ದೀರಿ ಎಂಬ ದೊಡ್ಡ ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಸಾಗಲು ನಮಗೆ ಬೇಕಾದಂತ ಸಕಲ ದಿವ್ಯ ಆಶೀರ್ವಾದಗಳನ್ನು ನೀಡುವುದರ ಮೂಲಕವಾಗಿ ಮುಂಬರುವಂತ ವಾರವೆಲ್ಲ ನಮ್ಮನ್ನ ನೀವು ಕೈ ಹಿಡಿದು ನಡೆಸಿರಿ ಎಂಬುದಾಗಿ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಯೇಸು ಸ್ವಾಮಿಯರ ಮೊದಲಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. ಕೊನೆಯದಾಗಿ ನಾವೆಲ್ಲರೂ ನಿಂತುಕೊಂಡು ಹಾಡುವ ಸಂಗೀತಗಳಲ್ಲಿ 163ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 163ನೇ ಸಂಗೀತ. ಆನಂದವೇ ಆನಂದವೇ ನಾ ಕ್ರಿಸ್ತ ಭಕ್ತನಾದೆನು, ಸಂಭ್ರಮ ಪಡು ಮನವೇ ನಾ ಭಾಗ್ಯವಂತನಾದೆನು.
ಅದಕ್ಕಾಗಿ ನಾವೆಲ್ಲರೂ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಹೇಳಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾವು ಪರಿಶುದ್ಧವೆಂದು ಎಣಿಸಲ್ಪಡೆ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಈ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮನ್ನು ದಿನದ ಆಹಾರವನ್ನು ನಮಗೆ ಇವತ್ತು ದಯಪಾಲಿಸಿ, ನಮ್ಮಿಂದ ಮಾಡಿದ್ರು ನಾವು ಕ್ಷಮಿಸಿದಂತ ಫಲವನ್ನು ಕ್ಷಮಿಸಿ, ನಮ್ಮನ್ನು ಶೋಧನೊಳಗೆ ಸೇರಿಸಿ ಕೇಳಿದ ನಮ್ಮನ್ನ ತಪ್ಪಿಸಿ. ರಾಜ್ಯವು ಬಲವು ಮಹಿಮೆ ಸದಾಕಾಲವು ನಿನಗೆ ಸ್ವಾಮಿ. ಆಮೆನ್. ವಿಶ್ವಾಸದಿಂದ ಅಂತ್ಯಾಶ ಹೊಂದಿಕೊಳ್ಳೋಣ. ಲೋಕದೊಳಗೆ ಧೈರ್ಯವಾಗಿ ಜೀವನವನ್ನು ಮಾಡಿರಿ. ಲೋಕದ ಒಡೆಯನಾದಂಥ ಸರ್ವಶಕ್ತನಾದಂಥ ತಂದೆಯಾದ ದೇವರು ಈಗಲೂ ಕೂಡ ನಮ್ಮೊಟ್ಟಿಗೆ ಜೀವಿಸುವಂತ ದೇವರಾಗಿದ್ದಾನೆ. ತಂದೆ, ಮಗ, ಪರಿಶುದ್ಧಾತ್ಮ ಮತ್ತು ಏಕ ದೇವರ ಆಶೀರ್ವಾದ ನಿಮ್ಮ ಸಂಗಡ, ನಿಮ್ಮ ಕುಟುಂಬದ ಸಂಗಡ, ನೀವು ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳು, ನಿಮ್ಮ ಹೋಗೋಣ ಬರೋಣ ಮತ್ತು ಆನ್ಲೈನ್ ಮೂಲಕವಾಗಿ ಮನೆಯಲ್ಲಿ ಕುಳಿತುಕೊಂಡು ನೋಡುತ್ತಿರುವಂತಹ ಪ್ರತಿಯೊಬ್ಬ ಸದಸ್ಯರ ಸಂಗಡ ಇಂದಿನಿಂದ ನಿರಂತರವಾಗಿ ಕಾಯ್ದು ಕಾಪಾಡಿ ನಡೆಸಲಿ.